ಕಾರ್ಗಿಲ್ ವಿಜಯ್ ದಿವಸ್ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಮ್ಮಲ್ಲಿ ಅನೇಕರಿಗೆ ಬಹುಶಃ ಒಂದು ಸಮಸ್ಯೆ ಇರ್ಬೋದು ಅಂಥೇಳಿ ಅನಿಸುತ್ತೆ. ಅದೇನು ಸಮಸ್ಯೆಯಪ್ಪ ಅಂತಂದರೆ, ಯಾರು ನಮಗೋಸ್ಕರ ಹೋರಾಟ ಮಾಡಿದ್ದಾರೋ, ಯಾರು ನಮಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೋ ಅವರನ್ನು ಬೇಗ ಮರೆತು ಬಿಡುವಂತಹ ಸಮಸ್ಯೆ. ಎಷ್ಟು ಸುಲಭವಾಗಿ ಮರೆತು ಬಿಡ್ತೇವೆ ನೋಡಿ ನಾವು. 1999ರಲ್ಲಿ ಭಾರತಕ್ಕೂ ಪಕ್ಕದ ಪಾಪಿ ಪಾಕಿಸ್ತಾನಕ್ಕೂ ಒಂದು ಘನಘೋರ ಯುದ್ಧ ನಡೀತು. ಅದನ್ನು ಕಾರ್ಗಿಲ್ ಯುದ್ಧ ಅಂತ ಹೇಳಿ ಕರೀತೇವೆ. ಆ ಯುದ್ಧದಲ್ಲಿ ಭಾರತೀಯರಾದಂತಹ ಸುಮಾರು 527 ಸೈನಿಕರು ತಮ್ಮ ಜೀವನವನ್ನು ತಾಯಿ ಭಾರತ ಮಾತೆಗೆ ಅರ್ಪಣೆ ಮಾಡಿದ್ದಾರೆ. ಅದೆಷ್ಟು ಸೈನಿಕರು ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದಾರೆ. ಇನ್ನು ಅದೆಷ್ಟೋ ಸೈನಿಕರು ಎಲ್ಲವನ್ನ ಬಿಟ್ಟು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ ನಂತರ ನಾವು ಕಾರ್ಗಿಲ್ನಲ್ಲಿ ಆ ಯುದ್ಧವನ್ನು ಪಾಕಿಸ್ತಾನದ ವಿರುದ್ಧ ಗೆದ್ದುಕೊಂಡಿದ್ದೇವೆ. ಆ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಜುಲೈ 26ನೇ ತಾರೀಕು ಕಾರ್ಗಿಲ್ ವಿಜಯ್ ದಿವಸ್ ಅನ್ನುವಂಥ ವಿಶೇಷವಾದ ಹೆಸರಿನಲ್ಲಿ ಇಡೀ ಭಾರತೀಯರು ಸಂಭ್ರಮ ಪಡ್ತವೆ. ಹಾಗಾದರೆ ಕಾರ್ಗಿಲ್ ಅಂದರೆ ಏನು? ಆ ಯುದ್ಧದಲ್ಲಿ ನಡೆದಿದ್ದಾದರೂ ಏನು? ಆ ಎಲ್ಲವನ್ನ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮೊಟ್ಟಿಗೆ ಕೆಲವರು ವಿಶೇಷ ಸೈನಿಕರು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಅವರನ್ನು ಸ್ವಾಗತ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಿವೃತ್ತ ಸೈನಿಕರಾದಂತಹ ಶ್ರೀ ರಾಘವೇಂದ್ರ ರಾವ್ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆಯೇ ಮತ್ತೋರ್ವ ನಿವೃತ್ತ ಸೈನಿಕರಾದಂತಹ ಶ್ರೀಯುತ ಶಂಕರಪ್ಪ ಮೊಮ್ಮಿಗಟ್ಟಿ ಅವರಿದ್ದಾರೆ. ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮತ್ತೋರ್ವ ನಿವೃತ್ತ ಸೈನಿಕರಾದಂತಹ ತೇಜು ಸೋಮಣ್ಣ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆಯೇ ಸಿದ್ದೋಜಿರಾವ್ ಅವರು ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಮಾಜಿ ವಾಯುಸೇನಾ ಸೈನಿಕರಾದಂತಹ KS ವಿಠಲಾಕ್ಷ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ತಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಷ್ಟು ಜನರನ್ನು ನಾವಿವತ್ತು ಇಲ್ಲಿ ಕೂರಿಸ್ಕೊಂಡಿದ್ದೀವಿ ಅಂತಂದರೆ ಒಂದು ರೀತಿ ಖುಷಿ ಕೊಡುವಂತಹ ಸಂಗತಿ. ಇಷ್ಟು ಜನ ಸೈನಿಕರನ್ನು ಒಂದೇ ವೇದಿಕೆಯಲ್ಲಿ ನೋಡುವಂಥದ್ದು ನಮ್ಮೆಲ್ಲರ ಭಾಗ್ಯ ಅಂಥೇಳಿ ಅನಿಸುತ್ತೆ. ಸರ್, ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಈ ಕಾರ್ಗಿಲ್ ಅಂದರೆ ಏನು, ಅಲ್ಲಿ ನಡೆದಂತಹ ಘನಘೋರ ಯುದ್ಧ ಹೇಗೆ, ಅದರ ಪರಿಕಲ್ಪನೆ ಇಲ್ಲ ಅನ್ನುವಂಥದ್ದು ತುಂಬ ಬೇಜಾರಿನ ಸಂಗತಿ ಸರ್. ದಯವಿಟ್ಟು ತಾವು ಆ ಕಾರ್ಗಿಲ್ ಅಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದಾದರೆ. ಮೊಟ್ಟ ಮೊದಲಿಗೆ ನಮ್ಮ ಭಾರತ ದೇಶ ಬಂದು ಯುದ್ಧಕ್ಕೇನು ಹೊಸದಲ್ಲ, ತಲತಲಾಂತರದಿಂದ ಬಂದಿದೆ. ಮೊದಲಿಂದ ಕೂಡ ಬಂದಿದೆ. ಮೊದಲಿಗೆ ಮೊಘಲರು ಬಂದರು, ಬ್ರಿಟಿಷರು ಬಂದರು, ಅವರು ಬಂದರು, ಎಲ್ಲರ ಜೊತೆಯೂ ಹೋರಾಟ ಇದ್ದಾಗಿದೆ. ಆಗ ಇದ್ದಂತಹ ಒಂದು ಯುದ್ಧದ ರೀತಿಯೇ ಬೇರೆ, ಈಗ ಇರತಕ್ಕಂಥ ಯುದ್ಧದ ರೀತಿಯೇ ಬೇರೆ ಇದೆ. ನಾನು ಹೇಳಬೇಕು ಅಂದರೆ 1947ನೇ ಇಸ್ವಿಯಲ್ಲಿ ಏನು ನಮ್ಮ ಭಾರತ ಸ್ವತಂತ್ರವಾಯಿತು, ಆವತ್ತಿನಿಂದ ಕೂಡ ನಮ್ಮ ಮುಸಲ್ಮಾನ್ ಜನಾಂಗಕ್ಕೆ ಮತ್ತು ನಮ್ಮ ಭಾರತೀಯ ಜನಾಂಗ ಅಂತ ಏನಂತೀನಿ ಅಂದರೆ, ಭಾರತದಲ್ಲಿ ಎಲ್ಲರೂ ಇದ್ದಾರೆ, ಬರೀ ಮುಸ್ಲಿಮ್ಸೇ ಅಂತಲ್ಲ, ಹಿಂದೂಗಳಿದ್ದಾರೆ, ಕ್ರಿಶ್ಚಿಯನ್ಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಇವರಿಗೆ ಮತ್ತು ಆ ಒಂದು ಜನಾಂಗಕ್ಕೆ ಬೇರೆಯೇ ನಮಗೆ ಸ್ಥಳ ಬೇಕು ಅಂತ ಒಂದು ಗಲಾಟೆ ನಡೀತು. ಅದರಲ್ಲಿ ಮಿಸ್ಟರ್ ಜಿನ್ನಾ ಅಂತನವರು ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು. ಅವರೊಂದಿಗೆ ನಮ್ಮ ನಾಯಕರಾದಂಥ ಎಲ್ಲ ಮಹಾತ್ಮ ಗಾಂಧಿಯವರಿದ್ದರು, ನೆಹರೂಜಿಯವರಿದ್ದರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರಿದ್ದರು. ಇವರೆಲ್ಲ ಇದ್ದಾಗ ನಡೆದಂಥ ಮಾತುಕತೆಗಳಿಂದ ಅದನ್ನು ಸಪ್ರೇಟಾಗಿ ಮಾಡಬೇಕಾಗಿ ಬಂತು. ಮತ್ತು ಅದರಲ್ಲಿ ಉಳಿದಿದ್ದು ಕಾಶ್ಮೀರ ಮಾತ್ರ. ಕಾಶ್ಮೀರ ನಮ್ಮ ಭಾರತದಲ್ಲೇ ಉಳ್ಕೊಂತು. ಆಗಲಿಂದಲೂ ಕೂಡ ಪಾಕಿಸ್ತಾನ ಅನ್ನೋದೇನಿದೆ, ಈ ಕಾಶ್ಮೀರ ಅನ್ನೋದು ಕೂಡ ನಮಗೆ ಸೇರಬೇಕು ಅಂತಕ್ಕಂಥ ಒಂದು ಮಾತನ್ನು ಮೊದಲಿಂದನೂ ಆಡ್ತಾನೆ ಬಂದಿದ್ದರು. ಅದೇ ರೀತಿ 1948ನೇ ಇಸ್ವಿಯಿಂದ ಈ ಯುದ್ಧ ಯುದ್ಧಗಳು ಸ್ಟಾರ್ಟ್ ಆಗಿದೆ ಆವಾಗಲಿಂದಲೇ. ಆಗಾಗ ಆಯಾ ಪ್ರದೇಶಗಳಲ್ಲಿ ಯುದ್ಧ ನಡೀತಾನೆ ಇತ್ತು. ಅದು ಫುಲ್ ಫ್ಲೆಜ್ಡ್ ವಾರ್ ಆಗಿರಲಿಲ್ಲ. ಇದು ಬರ್ತಾ 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 ಇನ್ನೊಂದೇನಿತ್ತು ಅಂದರೆ, ಇತ್ಲ ಕಡೆ ಬಂದು ಗೋವಾ ಪ್ರದೇಶ ಒಂದು, ಅದನ್ನು ಇನ್ನೂ ಪೋರ್ಚುಗೀಸ್ ದೇಶದವರು ಇನ್ನೂ ಅದನ್ನು ಬಿಟ್ಟುಕೊಟ್ಟಿರಲಿಲ್ಲ ನಮಗೆ, ಅವ್ರ ಕರೀತಿತ್ತು. ಅದನ್ನು ಪಡ್ಕೊಳ್ಬೇಕು ಅಂತ ಬಹಳ ದಿನದಿಂದ ನಮ್ಮದು ಇದ್ದಿತ್ತು. 1961ನೇ ಇಸ್ವಿಯೊಳಗೆ
ಭಾರತ ಮನಸ್ಸು ಮಾಡಿ ಅವರನ್ನು ಹೊಡೆದು ಓಡಿಸಿದ್ದಾಯಿತು. 61ನೇ ಇಸ್ವಿ ಆದಮೇಲೆ ನಾನು 63ನೇ ಇಸ್ವಿಯೊಳಗೆ ನಾನು ಸೈನ್ಯಕ್ಕೆ ಸೇರಿದೆ. ಇದೆಲ್ಲ ನೋಡಿಕೊಂಡು ಈ ಕಥೆಗಳನ್ನೆಲ್ಲ ಕೇಳಿಕೊಂಡು ನಮಗೇನೋ ಒಂದು ಇನ್ಸ್ಪಿರೇಷನ್ ಬಂತು. ನಾವು ಕೂಡ ಹೋಗಿ ಸೇರಿದ್ವಿ. ಆವಾಗ ಇನ್ನೂ ನಾನು ಹುಡುಗ, 19 ವಯಸ್ಸು, ಇನ್ನೂ ಕಾಲೇಜ್ನಲ್ಲಿ ಓದ್ತಾ ಇದ್ದ ಹುಡುಗ ನಾನು. ಇದನ್ನೆಲ್ಲ ನೋಡಿ ಆವಾಗ ಬರೀ ರೇಡಿಯೋನಲ್ಲಿ ಮಾತ್ರ ಬರ್ತಾಯಿತ್ತು. ದೆರ್ ವಾಸ್ ನೋ ಟಿ ವಿ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ರೇಡಿಯೋನಲ್ಲಿ ಬರ್ತಾ ಇದ್ದಂಥ ಒಂದು ಲ್ಯಾಂಗ್ವೇಜ್ ಏನಿದೆ, ಎಂಥವ್ರನ್ನೂ ಬಡಿದೆಬ್ಬಿಸ್ತಾ ಇತ್ತು. ಆ ಥರ ಒಂದು ಲ್ಯಾಂಗ್ವೇಜ್ನಲ್ಲಿ ಬರ್ತಾಯಿತ್ತು. ಇದನ್ನೆಲ್ಲ ಕೇಳಿ ನಾವು ಕೂಡ ಉತ್ಸಾಹಿತರಾಗಿ ನಾವು ಕೂಡ ಸೈನ್ಯಕ್ಕೆ ಸೇರಿದ್ವಿ. ಆವಾಗ ಅದಕ್ಕೆ ಮೊದಲು 62ನೇ ಇಸ್ವಿಯೊಳಗೆ, ಸೈನ್ಯಕ್ಕೆ ಸೇರಕ್ಕೆ ಮೊದಲು 62ನೇ ಇಸ್ವಿಯೊಳಗೆ ಚೈನಾ ಅಟ್ಯಾಕ್ ಆಯಿತು ನಮ್ಮ ಮೇಲೆ. ಬಹಳ ದೊಡ್ಡ ಮೊತ್ತದೊಳಗೆ ನಮ್ಮ ಸೈನಿಕರ ಸಾವಾಯಿತು ಆವಾಗ. ಅದು ಯಾಕೆ ಆಯಿತು ಅಂದರೆ ಅದಕ್ಕೂ ಒಂದು ಕಾರಣ ಇತ್ತು. ಒಂದು, ನಮ್ಮಲ್ಲಿ ಸೈನಿಕರು ಕಮ್ಮಿ ಇದ್ದರು, ಅವರಲ್ಲಿ ಜಾಸ್ತಿ ಸಾವಿರಾರು ಜನ, ಲಕ್ಷಾಂತರ ಜನ ಅವ್ರದ್ದು, ನಮ್ಮಲ್ಲಿ ಸಾವಿರಾರು ಜನ, ಈ ಥರ ಇತ್ತು. ಒಂದು ಪೋಸ್ಟ್ನೊಳಗೆ ಒಂದು 10 ಜನ 11 ಜನ ಇದ್ದರೆ, ಸೆಕ್ಷನ್ ಒಂದು ಪೋಸ್ಟ್ನೊಳಗಿದ್ದರೆ ಅವ್ರ ಮೇಲೆ 1000 ಜನ ಬರ್ತಾಯಿದ್ರು ಒಟ್ಟಿಗೆ, ಎಲ್ಲರನ್ನೂ ಕಂಪ್ಲೀಟಾಗಿ ಸಾಯಿಸ್ತಾಯಿದ್ರು. ಈ ಥರ ಆಗಿ ಆಕ್ರಮಣ ಮಾಡಿದ್ರು. ಆಕ್ರಮಣ ಮಾಡಿ ನಮ್ಮ ಎಷ್ಟೋ ಕಿಲೋಮೀಟ್ರ್ಗಳು ಹೊಟ್ಟೋದ್ವು ಅವ್ರಿಗೆ. ಇವತ್ತಿಗೂ ಅವರ ಸುಪರ್ತಿನಲ್ಲೇ ಇದೆ ಅದು. ಅದನ್ನ ವಾಪಸ್ ತೊಗೊಳಕ್ಕಾಗಿಲ್ಲ ನಮಗೆ ಇನ್ನೂ. ಇದೇ ರೀತಿ ಆವಾಗ ಇನ್ನೊಂದು ಕಾರಣ ಏನಿತ್ತಪ್ಪ ನಮಗೆ ಅಂದರೆ, ಒಂದು, ನಮ್ಮಲ್ಲಿ ಶಸ್ತ್ರಾಸ್ತ್ರಗಳೇ ಇರಲಿಲ್ಲ ಸರಿಯಾಗಿ. ಒಂದೇ ಒಂದು ಗನ್ ಇತ್ತು, 303 ರೈಫಲ್ ಅಂತೀವಿ ಅದಕ್ಕೆ. ಅದನ್ನು ಎತ್ಕೊಂಡು ಓಡಾಡೋದೇ ಕಷ್ಟ, ಅಷ್ಟು ಭಾರವಾಗಿತ್ತದು. ಅದರಲ್ಲಿ ಪ್ರತಿಯೊಂದು ಗುಂಡು ಹೊಡಿಬೇಕಾದ್ರೆ ಒಂದು ಸತಿ ಬೋಲ್ಟ್ ಹೊಡೆದು ಇದು ಮಾಡಬೇಕಾಗಿತ್ತು. ಈ ಥರ ದೇರ್ ವಾಸ್ ನೋ ಆಟೋಮೆಟಿಕ್ ಫೈರ್ ಮಾಡೋದಕ್ಕೆ ಒಂದು ಚಾನ್ಸೇ ಇರಲಿಲ್ಲ ಅದರೊಳಗೆ. ಈ ಥರ ಇದ್ದಾಗ ಅವರು ಇನ್ನೂ ಸ್ವಲ್ಪ ದಿನ ಇದ್ದಿದ್ದರೆ ಡೆಲ್ಲಿಯಲ್ಲಿ ಬಂದು ಕೂತ್ಕೊಳ್ತಾಯಿದ್ರು. ಆ ಟೈಮ್ನೊಳಗೆ ಬೇರೆ ದೇಶಗಳಾದಂಥ ಅಮೇರಿಕಾ ಇಂಥ ನೆರೆ ರಾಷ್ಟ್ರಗಳು ಬಂದು ನಮ್ಮ ಸಹಾಯಕ್ಕೆ ಬಂದು ಅವತ್ತಿನ ದಿವಸ ಸೀಸ್ಫೈರ್ ಆಯಿತು. ಸೀಸ್ಫೈರ್ ಆಗಿ ನಮಗೋಸ್ಕರ ಅಮೇರಿಕಾದವ್ರು ಬೇಕಾದಷ್ಟು ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದರು, ಮೋಸ್ಟ್ ಮಾಡ್ರನ್ ವೆಪನ್ಸ್ ಕೊಟ್ಟರು ಆವಾಗೆಲ್ಲ ನಮಗೆ. ಅದನ್ನೆಲ್ಲ ತೊಗೊಂಡು ಬಂದು ಆವಾಗ ಯುದ್ಧ ನಿಂತಾಯಿತು. ಯುದ್ಧ ನಿಂತ ಮೇಲೆ ಎಷ್ಟೇ ವರ್ಷಗಳಾದರೂ ನಮಗೆ ಆ ಸ್ಥಳಗಳು ಇನ್ನೂ ಸಿಕ್ಕಿಲ್ಲ ನಮಗೆ, ಅಷ್ಟು ಕಿಲೋಮೀಟರ್ಸ್ಗಳು ಆ ಥರ ಆಗಿದೆ. ಇನ್ನೂ ಅದು ಇಟ್ ಈಸ್ ಸ್ಟಿಲ್ ಅಂಡರ್ ಮಾತುಕತೆಯಲ್ಲಿ ನಡೀತಾನೆ ಇದೆ. ಇದಾದ ಮೇಲೆ ಮೊದಲನೇ ಕೆಲಸ ಭಾರತ ಮಾಡಿದ್ದೇನಪ್ಪ ಅಂತಂದರೆ, ಒಳ್ಳೆಯ ಕೆಲಸ ಅಂತ ಹೇಳ್ತಿರೋದನ್ನು, ಬಂದಿದ್ದ ಶಸ್ತ್ರಾಸ್ತ್ರಗಳನ್ನು, ಬೇರೆ ದೇಶಗಳಿಂದ ಬಂದಿದ್ದ ಶಸ್ತ್ರಾಸ್ತ್ರಗಳನ್ನು ತಗೊಂಡು ಅದನ್ನು ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಅದನ್ನು ಉತ್ಪಾದನೆ ಮಾಡೋಕ್ಕೆ ಶುರು ಮಾಡಿದ್ರು. ಆದ್ದರಿಂದ ನಮಗೆ ಆಧುನಿಕವಾದಂಥ ಅಸ್ತ್ರಾಸ್ತ್ರಗಳು ಸಿಕ್ತು. ಆವಾಗ SLR ಅಂತೆ, RCL ಗನ್ಸು, ಟ್ಯಾಂಕ್ಸು, ಈ ಥರದ್ದೆಲ್ಲ ಬೇರೆ ಎಲ್ಲ ಸಿಕ್ತು. ಇಲ್ಲದೇ ಹಳೇ ಕಾಲದ ಬ್ರಿಟಿಷರು ಬಿಟ್ಟಿದ್ದಂಥ ಟ್ಯಾಂಕ್ಸ್ದಲ್ಲಿ ಮತ್ತೆ ಇರ್ತಾಯಿತ್ತು ಅವರು. ಅದರಿಂದನೇ ಹೋರಾಡ್ತಾ ಇದ್ವಿ ನಾವು. ಇದು ನಡೀತಾ 62ಇಂದ 65 ತನಕ ತಿರ್ಗಾ ಪಾಕಿಸ್ತಾನದ್ದು ಅಲ್ಲಿ ಇಲ್ಲಿ ನಡೀತಾನೆ ಇತ್ತು. ಗುಂಡಿನ ಚಕಮಕಿ ನಡೀತಾ ಇತ್ತು. ಅವ್ರು ಯಾವಾಗಲೂ ನಮ್ಮ ಜಾಗವನ್ನು ಆಕ್ರಮಿಸ್ಕೊಳ್ಬೇಕು ಅಂತಲೇ ಬರ್ತಾಯಿದ್ರು ಆವಾಗ. ಅಂಥ ಸಮಯದೊಳಗೆ 65ನೊಳಗೆ ಇವರ ಉಪಟಳ ತಾಳಲಾರದೆ ನಮ್ಮ ಭಾರತ ದೇಶ ಯುದ್ಧವನ್ನು ಘೋಷಣೆ ಮಾಡಿತು. 1965ನೇ ಇಸ್ವಿ ಸೆಪ್ಟೆಂಬರ್ 5ನೇ ತಾರೀಕು ಎಲ್ಲ ಕಡೆಯೂ ಒಂದೇ ಟೈಮ್ನೊಳಗೆ ಆಕ್ರಮಣ ಶುರು ಮಾಡಿದ್ವಿ. ಫುಲ್ ಬಾರ್ಡರ್ಸ್ ಅಲ್ಲಿಂದ. ಆಗ ನಮಗೆ ತಡೆಯೇ ಇಲ್ದಂಗೆ ಆಯಿತು. ಯಾಕೆಂದರೆ ಅವ್ರ ಹತ್ರ ಅಷ್ಟು ಶಸ್ತ್ರಾಸ್ತ್ರಗಳು ಅವ್ರ ಹತ್ರನೂ ಇರಲಿಲ್ಲ, ಪಾಕಿಸ್ತಾನದ ಹತ್ರ. ನಮ್ಮ ಹತ್ರ ಜನಗಳು ಜಾಸ್ತಿ ಆಗಿದ್ದರು. ಮತ್ತು ನಮಗೆ ಯಾವುದೇ ರೀತಿಯ ಆಧುನಿಕ ಶಸ್ತ್ರಾಸ್ತ್ರಗಳು ಕೂಡ ನಮ್ಮ ಹತ್ರ ಬಂದಿದ್ವು. ಅದನ್ನು ತಗೊಂಡು ಹೋರಾಡಿದ್ರಿಂದ ನಾವು ನಿಯರ್ಲಿ ವಿ ಆರ್ ಅಬೌಟ್ ಟು ರೀಚ್ ಲಾಹೋರ್. 1.5 ಕಿಲೋಮೀಟ್ರ್ ಮಾತ್ರ ಇತ್ತು ಅಲ್ಲಿ ಹೋಗಿದ್ದು, ಅದನ್ನು ಲಾಹೋರ್ ತಗೊಳ್ಳಿಕ್ಕೆ. ಅಂಥ ಟೈಮ್ನಲ್ಲಿ ಸೀಸ್ಫೈರ್ ಆಯಿತು. ಬೇರೆ ದೇಶಗಳು ಬಂದು ಸೀಸ್ಫೈರ್ ಮಾಡಿದ್ರು ನಮ್ಮ ಮೇಲೆ. ಸೀಸ್ಫೈರ್ ಮಾಡಿದಾಗ ಜಬರ್ದಸ್ತಾಗಿ ಆಯಿತು ಅದು. ಆಗ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ, ದ ಲಯನ್ ಅಂತ ಹೇಳ್ತೀವಿ ಅವ್ರಿಗೆ ಮೊದಲಿಗೆ, ಅವರು ಹೋಗಿ ತಾಷ್ಕಂಟ್ನೊಳಗೆ ಅಲ್ಲಿ ಏನೇನಾಯಿತು ನಮಗೆ ಬೇಕಿಲ್ಲ. ಅದು ದಟ್ ಸ್ಟಿಲ್ ಅಂಡರ್ ಎ ಸೀಕ್ರೆಟ್ ದಿಸ್ ಥಿಂಗ್, ವಿ ಡು ನಾಟ್ ನೋ ವಾಟ್ ಹ್ಯಾಪನ್ ದೇರ್. ಅಲ್ಲಿ ಈ ಸೈನ್ಡ್ ಎ ಟ್ರೀಟಿ ದೇರ್ ಆ್ಯಂಡ್ ಅಫ್ಕೋರ್ಸ್ ಹಿಸ್ ಡೆತ್ ವಾಸ್ ಆಲ್ಸೋ ದೇರ್ ಓನ್ಲಿ. ದಟ್ ಈಸ್ ಸ್ಟಿಲ್ ಎ ಮಿಸ್ಟ್ರಿ ವಾಟ್ ಇಟ್ಸ್ ಗೋಯಿಂಗ್ ಆನ್ ಅಪ್ ಟಿಲ್ ನೌ.
ಅದಾದಮೇಲೆ ನಾವು ಪಡೆದಂಥ ಅವತ್ತು ಕೂಡ ನಾವು ಈ ಕಾರ್ಗಲ್ನ ಪ್ರದೇಶ ಏನಿದೆ ಅದು ಶ್ರೀನಗರದಿಂದ ನಾವು ಲೇ ಮಾರ್ಗವಾಗಿ ಏನು ಹೋಗ್ತೇವೆ ಅಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಸ್ಥಳ ಅದು ಕಾರ್ಗಲ್. ಅದು ಪರ್ವತ ಶ್ರೇಣಿ, ಅದು ಕೂಡ ಪಾಕಿಸ್ತಾನದ ಪೋಸ್ಟ್ ಅಂತ ಏನಿತ್ತೆ ಅದು ಬೆಟ್ಟದ ಮೇಲಿರ್ತಾಯಿತ್ತು, ಬೆಟ್ಟದ ತುದಿಯಲ್ಲಿರ್ತಾಯಿತ್ತು, ನಾವು ಕೆಳಗಡೆ ಇರ್ತಾಯಿದ್ವಿ. ಅದು ಬಹಳ ಡೇಂಜರಸ್ ಪೋಸ್ಟ್ ಅದು. ಇದಕ್ಕೆ ಅದನ್ನು ಪಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಆಗ ಅಲ್ಲಿದ್ದಂಥ ರಾಜ್ಪೂತ್ ಬೆಟಾಲಿಯನ್ ಅವರು ತಮ್ಮ ಸೈನಿಕರು ಎಲ್ಲರನ್ನೂ ಕಳ್ಕೊಂಡ್ರು. ಲೆಫ್ಟ್ ಔಟ್ ವಾಸ್ ಓನ್ಲಿ ಅಬೌಟ್ 36 ಪೀಪಲ್. ಮಿಕ್ಕಿನವರೆಲ್ಲ ಸಫಾ ಆಗಿದ್ದರು. ಅದರೊಳಗೆ ಅವ್ರು ಹೋಗಿ ಪಡ್ಕೊಂಡಿದ್ರು ಅದನ್ನು. ಇಟ್ ವಾಸ್ ಜಸ್ಟ್ ಲೈಕ್ ಎ ಕ್ಲಿಫ್ ಅಂದರೆ ಅದೇ ಥರ ಈ ಥರ ಯಜ್ಞನ ತಗೊಳ್ತಾರೆ, ಅದ್ರ ಮೇಲಿರ್ತಾಯಿದ್ರು. ಅಲ್ಲಿಂದ ಬರೀ ಕಲ್ಲು ಬಂಡೆಗಳು ಬಿಡಿಸಿದ್ರು ಕೂಡ ನಮ್ಮ ಸಾವುಗಳಾಗ್ತಾಯಿತ್ತು. ಆ ಥರ ಅವ್ರಿಗೆ ಹೊಡೆಯೋದೇ ಬೇಕಾಗಿರಲಿಲ್ಲ, ಆ ಥರ ಇರ್ತಾಯಿತ್ತು. ಅಂಥದ್ರಲ್ಲೂ ಕೂಡ ಮೇಲ್ಗಡೆ ಹತ್ತಿ ಅದನ್ನು ಆ ಪೋಸ್ಟನ್ನು ತೊಗೊಂಡಿದ್ರು. ಮತ್ತು ಅವ್ರ ಕಡೆಯಿಂದ ಸಾವು ನೋವು ಬಹಳ ಆಯಿತು ಆವಾಗ. ಇದಾಗಿ ಆ ರೀತಿ ಇದ್ದಂಥ ಒಂದು ಕಾರ್ಗಲ್ ತಾಷ್ಕೆಂಟಲ್ಲಾಗಿದ್ದಂಥ ಒಂದು ಟ್ರೀಟಿಯಿಂದ ಬಹಳ ದುಃಖದಿಂದ ಅದನ್ನು ವಾಪಸ್ ಕೊಡಬೇಕಾಗಿ ಬಂತು. ಅದನ್ನೆಲ್ಲ ವಾಪಸ್ ಕೊಟ್ಟು ಎಲ್ಲಿ ಥ್ರೂಔಟ್ ಕೇಮ್ಕನ್ ಸೆಕ್ಟರು ಮತ್ತು ಬಿಕ್ಕಿಬಿನ್ ಸೆಕ್ಟರು ಇದರಲ್ಲಿ ಎಲ್ಲ ಕಡೆಯೂ ಪಡ್ಕೊಂಡಿದ್ದಂಥ ಪ್ರದೇಶಗಳನ್ನು ವಾಪಸ್ ಕೊಟ್ವಿ ನಾವು. ಅವ್ರನ್ನ ಸ್ವಲ್ಪ ಜಾಗ ನಮ್ಮದು ತೊಗೊಂಡಿದ್ರು, ಅದನ್ನು ಅವ್ರು ನಮಗೆ ವಾಪಸ್ ಕೊಟ್ಟರು. ಅವಾಗ ಆವಾಗಲಿಂದ ಇದು ನಡೀತಾನೇ ಇದೆ ಇನ್ನೂ. ಆವಾಗಲಿಂದ ಈ ಆತಂಕಿಗಳು ಬರೋದು, ನಮ್ಮಲ್ಲಿ ಬಂದು ತಕ್ಷಣ ಏನಾದ್ರು ಒಂದು ಅಟ್ಯಾಕ್ ಮಾಡೋದು, ಸಿವಿಲಿಯನ್ಸ್ ಸಾಯಿಸೋದು, ಈ ಥರ ಅನ್ನೋದು ಇದ್ದೇ ಇದೆ. ಏನಕ್ಕಪ್ಪ ಅದು ಗುರಿ ಅವ್ರದ್ದು ಅಂದರೆ, ಬಾಕಿ ಶ್ರೀನಗರ ನಮಗೆ ಬೇಕು, ಕಾಶ್ಮೀರ ನಮಗೆ ಬೇಕು, ಇನ್ನೇನಿಲ್ಲ. ಅಲ್ಲಿ ಬಂದು ಬಾಂಬ್ ಹಾಕು, ಅಲ್ಲಿರ್ತಕ್ಕಂಥ ಜನಗಳನ್ನ ಹೆದರಿಸೋದು. ಅದೇ ರೀತಿ ಹಿಂದೆ 2014 ಮುಂಚೆ ನಾನು ಹೇಳ್ತೀನಿ, ಆವಾಗೆಲ್ಲ ಅಲ್ಲಿದ್ದ ಕಾಶ್ಮೀರಿಗಳು ಅಂದರೆ ಕಾಶ್ಮೀರಿ ಬ್ರಾಹ್ಮಿನ್ಸ್ ಅಂತ ಕರಿತೀವಿ ನಾವು ಹಿಂದೂಸ್ನ, ಅವ್ರನ್ನೆಲ್ಲ ಹೊಡೆದು ಓಡಿಸಿದ್ದಾರೆ, ಅಲ್ಲಿಂದ ಸಾಯಿಸಿದ್ದಾರೆ ಎಷ್ಟೋ ಜನಗಳನ್ನ. ಅಲ್ಲಿ ಓಡಿಸಿ ಬರೀ ಅದನ್ನು ಮಾತ್ರ ಮುಸ್ಲಿಮ್ ಜನಾಂಗಕ್ಕೆ ಮಾತ್ರ ಮಾಡ್ಕೊಳ್ಬೇಕು ಅಂತ ಬಹಳ ಕಷ್ಟಪಟ್ಟರು. ಆವಾಗ ಈ ಕಾರ್ಗಿಲ್ ಯುದ್ಧ ತಿರ್ಗಾ ಇನ್ನೂ ಸತಿ ನಡೀತು. ಸರ್ಕಾರಗಳು ಬದಲಾದವು. ಈಗ ಅಲ್ಲಿ ಶಾಂತಿ ಇದೆ. ಬಿಕಾಸ್ ದೇರ್ ಇಸ್ ಎ ಫರ್ಮ್ ಗವರ್ಮೆಂಟ್ ದೇರ್ ನಾವು. ಆ ಥರ ಆಗಿರೋದ್ರಿಂದ ಈಗಲೂ ಸ್ವಲ್ಪ ನಡೀತಾ ಇದೆ. ಅದನ್ನು ಮಟ್ಟ ಹಾಕೋಕ್ಕೆ ಜನಗಳು ಇದ್ದಾರೆ, ಮಾಡ್ತಾ ಇದ್ದಾರೆ. ಈ ತರಹ ಯುದ್ಧಗಳು ನಡೀತಾನೆ ಬರ್ತಾ ಇದೆ. ಆಗ ಇದ್ದಂಥ ಭಾರತದ ಶಕ್ತಿ ಇವತ್ತು ಅದರ 10ರಷ್ಟಲ್ಲ 100ರಷ್ಟು ಜಾಸ್ತಿ ಆಗಿದೆ ನಮ್ಮಲ್ಲಿ. ಪ್ರಪಂಚ ಎಲ್ಲ ನೋಡ್ತಾ ಇದೆ ನಮ್ಮನ್ನು, ಇವರ ಮಿಲಿಟ್ರಿ ಶಕ್ತಿ ಏನಾಗ್ತಾ ಇದೆ ಅಂತ. ಅಂಥ ಒಂದು ಪೊಸಿಷನ್ ಇವಾಗ ನಮಗೆ ಬಂದಿದೆ. ಇವತ್ತಿನ ಪರಿಸ್ಥಿತಿ ಇದಾಗಿದೆ. ಓಕೆ. ಆ ಕಾಲದಲ್ಲಿ ಭಾರತದ ಪ್ರಧಾನಿಗಳಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನದ ಜೊತೆಗೆ ಸ್ನೇಹ ಬಯಸಬೇಕು ಅನ್ನೋ ಕಾರಣಕ್ಕೋಸ್ಕರ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿನ ಅಧ್ಯಕ್ಷರನ್ನು ತಬ್ಕೊಳ್ತಾರೆ. ಆದರೆ ನರಿಬುದ್ಧಿಯ ಪಾಕಿಸ್ತಾನ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಕೆಲಸವನ್ನು ಮಾಡುತ್ತೆ. ನಾವು ನಿರ್ಮಾಣ ಮಾಡಿಟ್ಟಂತಹ ಸ್ಫೋಟಕಗಳು, ಬಂಕರ್ಗಳು, ಯುದ್ಧೋಪಕರಣಗಳು ಎಲ್ಲವನ್ನ ವಶಪಡಿಸಿಕೊಂಡು ಅಲ್ಲಿನ ಸೈನಿಕರು ನಮ್ಮ ಮೇಲೆ ಆಕ್ರಮಣ ಮಾಡುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡ್ಬಿಟ್ಟಿದ್ರು. ಹಾಗಾದರೆ ಆ ಯುದ್ಧದ ಪರಿಸ್ಥಿತಿ ಹೇಗಿತ್ತು? ಆ ಯುದ್ಧ ಶುರುವಾಗುತ್ತೆ ಅಂತ ಗೊತ್ತಾದಾಗ ಅಲ್ಲಿನ ಸೈನಿಕರ ಮನಸ್ಥಿತಿ ಹೇಗಿತ್ತು? ಈ ಎಲ್ಲವನ್ನ ಸಿದ್ದೋಜಿರಾವ್ ಅವರು ತಿಳಿಸ್ಕೊಡ್ಬೇಕು ಅಂತ ಕೇಳ್ತೀನಿ ನಾನು. ಯಾಕೆಂದರೆ ತಾವು ಆ ಸಮಯದಲ್ಲಿ ಕಾರ್ಗಿಲ್ನ ಭಾಗದಲ್ಲಿ ಇದ್ದು ಸೇನೆಗೆ ಸೇವೆ ಮಾಡಿದಂಥವ್ರು. ಆಗ ಹೇಗಿತ್ತು ಸರ್, ತಮ್ಮ ಮಾನಸಿಕತೆ ಹೇಗಿತ್ತು? ಕಾರ್ಗಿಲ್ ಸಂಘರ್ಷ ಅಂದರೆ ಒಂದೇ ಅದು ಹೆಸರು ಇದೆಯಾ, ಯುದ್ಧ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ನಡೆದಿದ್ದದು, ಸಶಸ್ತ್ರ ಸಂಘರ್ಷವಾಗಿದ್ದು, ಮತ್ತು ಕಾಶ್ಮೀರ ಕಾರ್ಗಿಲ್ ಜಿಲ್ಲೆ ಮತ್ತು ನಿಯಂತ್ರಣ ಇದಾಗಿದ್ದು. ಆಗ ಪ್ರದೇಶಗಳಲ್ಲಿ 1999 ಮೇಯಿಂದ ಮತ್ತು ಜುಲೈವರೆಗೂ ಮಧ್ಯೆ ಇಷ್ಟು 2 ತಿಂಗಳ ಮಧ್ಯ ಕಾರ್ಗಿಲ್ದು ಯುದ್ಧ ನಡೀತು. ಆವಾಗ ನಮ್ಮ ಸೈನ್ಯ ಎಷ್ಟಿತ್ತು ಆವಾಗಲೂ ಕೂಡ ತೊಂದರೆ ಆಗ್ತಾಯಿತ್ತು ಫೈರಿಂಗ್ ಮಾಡೋದಕ್ಕೆ, ಇದು ಮಾಡೋದಕ್ಕೆ. ಯಾಕಂದರೆ ಅವರು ಹೈ ಮೇಲೆ ಇದ್ದಿದ್ದು, ನಾವು ಕೆಳಗಡೆ ಇದ್ದು. ಆದ್ದರಿಂದ ನಮ್ಮ ಇವಾಗ ಟ್ಯಾಂಕರೇ ಆಗಲಿ ಇದೇ ಆಗಲಿ ಯಾವುದೂ ಅಷ್ಟು ಕೆಲಸ ಆಗಲಿಲ್ಲ. ಆವಾಗಲೂ ತುಂಬ ಜನ ಸಾವನ್ನಪ್ಪಿದ್ರು.
ಆವಾಗ ಯೋಚನೆ ಮಾಡಿ ಇದನ್ನು ಬೋಪರ್ಸು ಗನ್ನ ಯೂಸ್ ಮಾಡಿದ್ವಿ. ಬೋಪರ್ಸ್ ಗನ್ನಿಂದ ಆವಾಗ ಅಲ್ಲಿ ಕಂಟ್ರೋಲ್ ಬಂತು. ಕಂಟ್ರೋಲ್ ಬಂದು ಆವಾಗ ನಾವು ಜಯಗಳಿಸಿದ್ದು. ಆವಾಗ ಜಯಗಳಿಸಿ ನಾವು ಅದನ್ನ ಘೋಷಣೆ ಮಾಡಿದ್ವಿ. ಇನ್ನು ತೇಜು ಸೋಮಣ್ಣ ಅವರೇ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ತಾವು ಎಲ್ಲಿ ಸೇವೆಯಲ್ಲಿದ್ರಿ? ತಮಗೆ ಈ ವಿಚಾರ ಗೊತ್ತಾದಾಗ ತಮ್ಮ ಬೆಟಾಲಿಯನ್ನಲ್ಲಿ ಹೇಗಿತ್ತು ಆ ವಾತಾವರಣ ಅಂತ? ಯಾಕೆ ಅಂತಂದರೆ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ಒಂದು ಆಸೆ ಇರುತ್ತಂತೆ, ಜೀವನದಲ್ಲಿ ಒಂದೇ ಒಂದು ಬಾರಿ ಆದರೂ ಕೂಡ ನಾನು ಯುದ್ಧದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ. ತಮಗೆ ಹೇಗಿತ್ತು ಆ ಪರಿಸ್ಥಿತಿ, ಹೇಗಿತ್ತು ಅಂತ ಹೇಳೋದು? ಸರ್, ಮೊದಲನೇದಾಗಿ ಹೇಳಬೇಕಾದ್ರೆ ನಾನು ಮೂಲತಃ ಕೊಡಗು ಡಿಸ್ಟಿಕ್ಕು, ಮಡಿಕೇರಿ ತಾಲೂಕು, ಗುಡ್ಡೆಮನೆಗೆ ಸಂಬಂಧಪಟ್ಟವರು. ನಾನು ಕೊಡಗಿನಲ್ಲಿ ಗುಡ್ಡೆಮನೆ ಅಂದರೆ ಒಂದು, ಯಾರು ಕೊಡಗಿಗೆ ಬಂದಿದ್ದೀರಾ ಅಲ್ಲಿ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಹಾಗೂ ಬ್ರಿಟಿಷರ ಜೊತೆಲಿ ಹೋರಾಡಿದಂಥ ಗುಡ್ಡೆಮನೆ ಅಪ್ಪೇಗೌಡರದು ಸ್ಟ್ಯಾಚ್ಯೂ ಲೆಫ್ಟ್ ರೈಟಲ್ಲಿ ಇರುತ್ತೆ. ಅದರ ಸೆಂಟ್ರಲ್ ಎಂಟ್ರಿಯಾಗಿ ಕೊಡಗಿಗೆ ಎಂಟ್ರಿ ಆಗಬೇಕು. ನಾನು ಆ ಥರದ ಫ್ಯಾಮಿಲಿಯವರೇ. ನಾನು ಪ್ರೈಮರಿ ಸ್ಕೂಲಲ್ಲಾಗಿರಲಿ, ಹೈಸ್ಕೂಲಲ್ಲಾಗಿರಲಿ ಓದುವಾಗ ಟೀಚರಿಗೆ ಭಾಷೆ ಕೊಟ್ಟಿದ್ದು ಒಂದೇ, ನನಗೆ ಭಾರತದ ಸಿಪಾಯಿ ಆಗಬೇಕು, ಎಜುಕೇಷನ್ ಜಾಸ್ತಿ ಬೇಡ, ಸಿಪಾಯಿ ಆಗಬೇಕು, ಒಂದೇ ಮುಗ್ಧ. ಅದಕ್ಕೆ ಹೋದ್ವಿ. 17 ವರ್ಷ ಮುಗಿಸಿ 18ನೇ ವರ್ಷ 1 ತಿಂಗಳು ಸರ್ವಿಸ್ ಮಾಡಿ ಬಂದೆ. ನಾನು 1995ನೇ ಇಸ್ವಿಯಲ್ಲಿ ಭರ್ತಿಯಾದೆ. ಆ 99ನೇ ಇಸ್ವಿಗೆ ಆಗುವಾಗ ನಾನು ಜಸ್ಟ್ ರಿಕ್ರೂಟ್. ನಾವು ಜಮ್ಮು ಕಾಶ್ಮೀರದ ಸರ್ವಿಸ್ ಮುಗಿಸಿ ಬಂದು ಟ್ರಿವ್ಯಾಂಡ್ರಮಲ್ಲಿ ಇದ್ವಿ. ನಾರ್ಮಲಾಗಿ ಎಲ್ಲರೂ ಫ್ರೀ ಮೈಂಡಲ್ಲಿ ಇದ್ವಿ. ಮೇ ತಿಂಗಳಲ್ಲಿ ಸಡನ್ನಾಗಿ ಇದು ಎಲ್ಲಿ ಕಾರ್ಗಿಲಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತ ಗೊತ್ತಾಗುವಾಗ ಪೀಸ್ ಸ್ಟೇಷನವ್ರು ಯಾರ್ಯಾರು ಇದ್ದರು ಎಲ್ಲರಿಗೆ ಹವರ್ಸ್ ಟೈಮ್ ಕೊಟ್ಟರು. ರಜೆಯಲ್ಲಿದ್ದವ್ರನ್ನ ರೀಕಾಲ್ ಮಾಡಿದರು, ರಜೆ ಹೋಗೋವ್ರನ್ನ ತಡೆದು ನಿಲ್ಲಿಸಿದ್ರು. ಮತ್ತು ಟ್ರಿವ್ಯಾಂಡ್ರಮಲ್ಲಿ ನಮ್ಮ ಕ್ಯಾಂಪ್ ಏನಿದೆ ಅದಕ್ಕೆ ಸೆಕ್ಯೂರಿಟಿಗೆ ಸ್ವಲ್ಪ ಸೋಲ್ಜರ್ಸನ್ನ ಬಿಟ್ಟು ಒನ್ ನೈಟಲ್ಲಿ ಒಂದು ಬೆಟಾಲಿಯನ್ ಮೂವ್ ಆಗೋದು ಅಂದರೆ ಭಾರಿ ಕಷ್ಟ. ಸೋಲ್ಜರ್ಸ್ ಎಲ್ಲ ವ್ಯವಸ್ಥೆ ಮಾಡಬೇಕು, ವೆಪನ್ ಸಾಮಿನೇಷನ್ ರೆಡಿ ಮಾಡಬೇಕು, ಬಾಕಿ ಇದ್ದ ಎಲ್ಲ ವ್ಯವಸ್ಥೆ ನೋಡಿಕೊಂಡು ಒನ್ ನೈಟಲ್ಲಿ ಆ ಟ್ರಿವ್ಯಾಂಡ್ರಮ್ ಕ್ಯಾಂಪನ್ನ ನಾವು ಬಿಡಬೇಕು. ನಮಗೆ ಟ್ರೈನು ರೆಡಿಯಾಗಿ ಬಂದಿದೆ ಸರ್. ಇವತ್ತಿನ ಒಂದು ಸಿಚುವೇಷನಿಗೆ, ಜನ್ರೇಷನಿಗೆ 2 ಡೇಸ್ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಕಷ್ಟ. ನಾವು ಟ್ರಿವ್ಯಾಂಡ್ರಮಿಂದ ಜಮ್ಮುವರೆಗೆ ತಗೊಂಡ ಟೈಮ್ 16 ಡೇಸ್ ಟ್ರೈನ್ ಟ್ರಾವೆಲ್ ನಮ್ಮದು ಕಾರ್ಗಿಲ್ ವಾರಲ್ಲಿ. ನಮಗೆ ಸಪ್ರೇಟ್ ಏನು ಸ್ಪೆಷಲ್ ಟ್ರ್ಯಾಕ್ ಇರಲ್ಲ. ಎಲ್ಲ ಟ್ರೈನ್ಗಳು ಹೋಗಿ ಮತ್ತೆ ನ್ಯೂಟ್ರಲ್ ಆದಮೇಲೆ ನಮಗೆ ಟ್ರ್ಯಾಕ್ ಕೊಡೋರು. ಹಾಗಾಗಿ ಸ್ಟಾರ್ಟಿಂಗಿಂದನೇ ವಾರ್ ಸ್ಟಾರ್ಟ್ ಆಗೋಯ್ತು. ಟ್ರಿವ್ಯಾಂಡ್ರಮಿಂದನೇ ಕಾರ್ಗಿಲ್ ವಾರ್ ಸ್ಟಾರ್ಟ್ ಆಗೋಯ್ತು ನಮಗೆ ಟ್ರೈನ್ ಟ್ರಾವೆಲಲ್ಲೇ. ಹೋದ್ವಿ ಸರ್. ಅಲ್ಲಿಂದ ನಮಗೆ ಹೇಳಿದರು ನೀವು ರಾಜಸ್ಥಾನ ಕಡೆಗೆ ಮೂವ್ ಆಗಬೇಕು ಅಂತ. ನಾವು ರಾಜಸ್ಥಾನ ಬಾರ್ಡ್ರಿಗೆ ಹೋದ್ವಿ, ಅಲ್ಲಿ ಡಿಪ್ಲೈ ಆದ್ವಿ. ನಮ್ಮ ಒಂದೊಂದು ರಿಜಿಮೆಂಟಿಗೆ ಒಂದೊಂದು ಟಾಸ್ಕ್ ಕೊಟ್ಟಿರ್ತಾರೆ. ಅದರಲ್ಲಿ ನಮ್ಮ ಬೆಟಾಲಿಯನಿಗೆ ಸಿಕ್ಕಿದ್ದು ಜೋಧ್ಪುರ, ಜೈಸಲ್ಮೇರ್ ಆ ಕಡೆ ಏರಿಯಾದಲ್ಲಿ ಡಿಪ್ಲೈ ಆಗಿ ಅಂತ. ನಮಗೆ ಹೊಸಬರು ನಾವು, ಆದರೂ ಈಗ ಆರ್ಡ್ರೇ ಮುಖ್ಯ ನಮಗೆ. ಅದನ್ನು ನಾವು ಫಾಲೋ ಮಾಡಿಕೊಂಡು ಎಲ್ಲೆಲ್ಲಿ ಡಿಪ್ಲೈ ಆಗಬೇಕಿತ್ತು, ನಮ್ಮದು ಏನು ಸೇಫ್ಟಿ ಏನು ಕೆಲಸಗಳಿತ್ತು ಅದನ್ನು ನಾವು ನಿಭಾಯಿಸಿದ್ವಿ ಅಂತ ನಮಗೊಂದು ಹೆಮ್ಮೆ. ಮತ್ತು ನಮ್ಮ ಆ ಟೈಮಲ್ಲಿ ನಮ್ಮ ರಿಜಿಮೆಂಟಲ್ಲಿ ಯಾರು ಇಂಜುರಿ ಆಗಲಿಲ್ಲ, ಎಲ್ಲ ಸೇಫ್ಟಿಯಾಗಿದ್ವಿ. ಆದರೆ ಅದೇ ನಮ್ಮ ಎನಿಮಿ ಜೊತೆಯಲ್ಲಿ ಫೈಟ್ ಮಾಡೋದು, ನಮ್ಮ ಟೆರ್ರಿಸ್ಟ್ಗಳ ಜೊತೆಯಲ್ಲಿ ಫೈಟ್ ಮಾಡೋದಕ್ಕಿಂತ ಮುಖ್ಯ ನಮ್ಮ ಕ್ಲೈಮೇಟ್ ಜೊತೆಯಲ್ಲಿ ನಾವು ಹೊಂದ್ಕೊಳ್ಬೇಕು. ರಾಜಸ್ಥಾನಲ್ಲಿ ಮೇ ತಿಂಗಳು, ಜೂನ್ ತಿಂಗಳು ಹೆವಿ ಬಿಸಿಲಿರುತ್ತೆ, ಗಾಳಿ ಇರುತ್ತೆ. ನಾವು ಏನು ಟೆಂಟ್ ಹಾಕಿದ್ವಿ ಅದೆಲ್ಲ ಗಾಳಿಯಲ್ಲಿ ಕಿತ್ಕೊಂಡು ಹೋಗ್ತಿತ್ತು. ಮತ್ತು ಅದು ಏನು ಮರಳುಗಳ ನೈಸ್ ಮರಳು ಏನಿದೆ ಅದೆಲ್ಲ ನಮ್ಮ ಫುಡ್ಡಿಗೆ ಬಂದು ಅದು ಆವರಿಸ್ಕೊಳ್ತೇವೆ. ತಿನ್ನುವಾಗ ಅನ್ನದ ಜೊತೆಗೆ ಮರಳನ್ನು ತಿಂದಿದ್ದೀವಿ ನಾವು. ಸ್ಕಿನ್ನು ಎಲ್ಲ ನಾವು ಸ್ಕಿನ್ನನ್ನೆಲ್ಲ ಕಿತ್ತಿದ್ದೇವೆ ಈ ಥರ ಬಾಡಿಯಿಂದ. ಫುಲ್ ಬರ್ನ್ ಆಗಿಬಿಡ್ತಿತ್ತು, ಆ ಥರ ಹೀಟ್ ಇತ್ತು. ಹಾಗಾಗಿ ನಮ್ಮ ಅಲ್ಲಿದು ಏರಿಯಾದು ಇದು ನೀರಿಗೆ ಪ್ರಾಬ್ಲಮ್ಮು. ರಾಜಸ್ಥಾನ ಏರಿಯಾದಲ್ಲಿ ಆಲ್ರೆಡಿ ಗೊತ್ತಿದೆ, ನೀರದು ಪ್ರಾಬ್ಲಮ್ಮು ಮತ್ತು ಲಿವಿಂಗ್ಸ್ ಎಲ್ಲ ಥರದಲ್ಲಿ ಪ್ರಾಬ್ಲಮ್ಮೇ ಸರ್. ನಮಗೆ ಮೇಯ್ನ್ ಏನು ಟಾಸ್ಕ್ ಇತ್ತು ಅದನ್ನು ನಾವು ನಮ್ಮ ರಿಜಿಮೆಂಟ್ ಜೊತೆಯಲ್ಲಿ ಬೆಟಾಲಿಯನಲ್ಲಿ ಮಾಡಿದ್ದೇವೆ. ಓಕೆ, ಈ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾ ಹೋಗೋಣ. ವೀಕ್ಷಕರೇ, ಈ ದೇಶದ ಸೈನಿಕನ ತಾಕತ್ತೆಂಥದ್ದು ಅಂತಂದರೆ ಸಿಯಾಚಿನ್ನಲ್ಲಿ -30-40 ಡಿಗ್ರಿ ಚಳಿಯಲ್ಲೂ ಕೂಡ ಈ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾನೆ. ಅದೇ ರಾಜಸ್ಥಾನದ ಮರುಭೂಮಿಯಲ್ಲಿ +30-40 ಡಿಗ್ರಿ ಟೆಂಪರೇಚರ್ ಇದ್ದರೂ ಕೂಡ ಈ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾನೆ. ಈ ಕಾರಣಕ್ಕೋಸ್ಕರನೇ ಈ ದೇಶ ಇವತ್ತು ಇಷ್ಟು ಸದೃಢವಾಗಿ ಬಲಿಷ್ಠವಾಗಿರೋದಕ್ಕೆ ಸಾಧ್ಯ. ಸೈನಿಕರಿಗೆ ಸಾಮಾನ್ಯವಾಗಿ ಆ ಕಾಲದಲ್ಲಿ ಈ ಪತ್ರ ಅಂತಂದರೆ ಬಹಳ ಇಷ್ಟ. ಅದರಲ್ಲೂ ತನ್ನ ಕುಟುಂಬಸ್ಥರು, ಮುಖ್ಯವಾಗಿ ತನ್ನ ತಂದೆ ತಾಯಿ ಅಥವಾ ಹೆಂಡತಿ ಬರೆದುಬಿಟ್ರಂತೂ ಅದು ಎಲ್ಲಿಲ್ಲದಂತಹ ಆನಂದ. ಅದ್ರ ಬಗ್ಗೆ ತಾವು ಹಂಚ್ಕೊಳ್ಳೋದಾದರೆ? ಇದು ಬಹಳ
ಸಂತೋಷವಾದ ವಿಷಯ ಇದೆ ಕೇಳಿದ್ರಿ ಅಂತ ನೀವು. ನಾವು ಟ್ರೈನಿಂಗಲ್ಲಿದ್ದಾಗ ಕೂಡ ರಿಕ್ರೂಟ್ಸ್ ಆಗಿದ್ದಾಗ ಡಾಕ್ಮನ್ ಅಂತ ಹೇಳ್ತೀವಿ ನಾವು, ಅವನು ಬರೋದು ಯಾವಾಗ ಬರ್ತಾನೆ ಅಂತ ಕಾಯ್ಕೊಂಡಿರ್ತಾ ಇದ್ವಿ. ಯಾಕೆಂದರೆ ಅದರಲ್ಲಿ ಪತ್ರ ಬರದೇ ಹೋದರೆ ಏನೋ ಒಂಥರ ದುಃಖ, ಅಳ್ತಾ ಇರಲಿಲ್ಲ, ಏನೋ ಒಂಥರ ದುಃಖ, ಬಂದರೆ ಏನೋ ಒಂಥರ ಸಂತೋಷ. ಅದನ್ನು ಹಿಡ್ಕೊಂಡು ನಗ್ತಾ ಇದ್ವಿ ನಾವು, ಪತ್ರ ಬಂತು ಅಂತ. ಪತ್ರ ಬರೆದ್ರೆ ಮುಖ ಹಿಂಗಾಗ್ತಿತ್ತು, ಇದೆಲ್ಲ ಇರ್ತಾಯಿತ್ತು. ಈ ಪತ್ರ ಬಂದಾಗ ಅದನ್ನು ಏಕಾಂತ ಸ್ಥಳದಲ್ಲಿ ಹೋಗಿ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಓದ್ತಾ ಇದ್ವಿ ನಾವು. ಈಗ ಹೇಳಬೇಕು ಅಂದರೆ ಮೊನ್ನೆ ಪುನರ್ಮಿಲನ ಅಂತಾಯಿತು ನಮ್ಮ ಟ್ರೈನಿಂಗ್ ಸೆಂಟ್ರ್ನೊಳಗೆ. ಅಲ್ಲಿಗೆ ಹೋಗಿದ್ವಿ, ಅಲ್ಲಿ ಟ್ರೈನಿಂಗ್ ಸೆಂಟ್ರ್ ಇದ್ದಿದ್ದು ನಮ್ಮದು. ಲಾಸ್ಟ್ ಟೈಮ್ ಹೋದಾಗ ಇದೇ ಫೆಬ್ರವರಿ 24th ಹೋಗಿದ್ದೆ ನಾನು, ಲಾಸ್ಟ್ 24 ಇಸ್ವಿದೊಳಗೆ. ಅಲ್ಲಿ ಹೋದಾಗ ನಾನು ನನ್ನ ಕಂಪ್ನಿಯಲ್ಲಿತ್ತು ಅಂತ ಹುಡುಕಿದೆ. ನಾನು ರಿಕ್ರೂಟ್ ಆಗಿದ್ದಾಗ ತೊಗೊಂಡಿದ್ದು ರೇಟ್ನೊಳಗೆ ಹುಡುಕಿ ನಾನು ಕೂತ್ಕೊಳ್ತಾ ಇದ್ದಿದ್ದು ಬಂಡೆ ನೋಡಿದೆ ಅಲ್ಲಿ. ನಾನು ಆ ಬಂಡೆ ಮೇಲೆ ಹೋಗಿ ಕೂತ್ಕೊಂಡು ಒಂದು ಸ್ವಲ್ಪ ಕೂತ್ಕೊಂಡಿದ್ದು ಏನೋ ಜ್ಞಾಪಿಸ್ಕೊಂಡು ಬಂದಂಗೆ ಆಯಿತು ಅವಾಗ. ಆ ಥರ ಒಂದು ಸಿಚುಯೇಷನ್ ಇರ್ತಾಯಿತ್ತು ನಮಗೆ. ಒಂದು ಪಿ ಟಿ ಆಗಲಿ, ಒಂದು ಪಿರೇಡ್ ಆಗಲಿ, ಇದರೊಳಗೆ ಆದಾಗ ರಿಕ್ರೂಟ್ ಟೈಮ್ನೊಳಗೆ ಬೆವರು ಸುರಿಸ್ತಾ ಇದ್ವಿ. ಆ ಟೈಮ್ನೊಳಗೆ ಪೂರಿ ಮತ್ತು ಚಹಾ ಬರೋದು, ಅದನ್ನು ಎರಡೆರಡು ಪೂರಿ ಇಷ್ಟು ತಪ್ಪಗಳ ಬರೋದು, ಅದನ್ನು ಸುತ್ತಬಿಟ್ಟು ಒಂದು ಕೈನಲ್ಲಿ ಪೂರಿ, ಇನ್ನೊಂದು ಕೈನಲ್ಲಿ ಮಗ್ಗು, ಚಾಯ್ ಮಗ್ಗು, ಇದನ್ನು ಹಿಂಗೆ ತಿನ್ನೋದು, ಇದರಲ್ಲಿ ಹಿಂಗೆ ಕುಡಿಯೋದು, ಹೀಗೆ ಅಲ್ಲಲ್ಲೇ ನಿಂತ್ಕೊಂಡು ಮಾಡ್ತಿದ್ವಿ. ಏನು ಮಾಡಿ ಈ ಥರ ಒಂದು ಕಷ್ಟಕರವಾದ ಒಂದು ಟ್ರೈನಿಂಗ್ ಇರ್ತಾಯಿತ್ತು ನಮಗೆ. ಎಸ್ಪೆಷಲಿ ಟ್ರಾವೆಲಿಂಗ್ ಮಾಡಿಸೋರು ಇಲ್ಲೆಲ್ಲ ಕಿತ್ತೋಗ್ತಾಯಿತ್ತು ನಮಗೆ. ಯಾಕಪ್ಪ ಅಂದರೆ ಹಾಗೆ ಮಾಡಿದ್ರೆ ಆರಾಮಾಗಿ ಹೋಗ್ತಾಯಿದ್ವಿ. ತಪ್ಪು ಮಾಡಿದ್ವಿ ಅಂತಂದರೆ ಬೆನ್ನ ಮೇಲೆ ನಿಂತ್ಕೊಳ್ಳೋನು ಉಸ್ತಾದು, ಚಲೋ ಹಾಗೆ ಅನ್ನೋನು, ಇಷ್ಟೆಲ್ಲ ಕಿತ್ಕೊಂಡು ಬರ್ತಾಯಿದ್ರು. ಈ ಥರ ಒಂದು ಟ್ರೈನಿಂಗ್ ಮಾಡಿ ಒಬ್ಬ ಸೈನಿಕನನ್ನು ತಯಾರು ಮಾಡ್ತಾರೆ. ಅವನು ಇನ್ನೊಂದೇನು ಅಂದರೆ ಅವನಿಗೆ ಗೊತ್ತಿರೋದು ಬಂದೆ, ನನ್ನ ಸೀನಿಯರ್ ಏನು ಹೇಳ್ತಾನೆ ಅದನ್ನು ಖಂಡಿತವಾಗಿ ಫಾಲೋ ಮಾಡ್ತೀನಿ, ಬೇರೆ ಇನ್ನೇನೂ ಇಲ್ಲ ನಮಗೆ, ಅದನ್ನು ಮತ್ತೆ ಫಾಲೋ ಮಾಡೋದು ನಾವು. ಅವ್ನು ಕೆಟ್ಟದ್ದು ಹೇಳಿ ಸರಿಯಾಗಿರೋದಿಲ್ಲ, ಅದನ್ನು ಫಾಲೋ ಮಾಡಿಬಿಡ್ತೀವಿ. ದಟ್ ಈಸ್ ದ ಡಿಸಿಪ್ಲಿನ್ ವಾಟ್ ಎ ಸೋಲ್ಜರ್ ಹ್ಯಾಸ್ ಗಾಟ್. ಈ ರೀತಿಯಿಂದ ಪ್ರತಿಯೊಬ್ಬ ಸೋಲ್ಜರ್ ಕೂಡ ಹಿ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸ್ಟೋರಿ. ಒಬ್ಬೊಬ್ಬನ ಹತ್ರ ಒಂದೊಂದು ಕಥೆ ಇದೆ. ಯಾರು ಬೇಕಾದ್ರೂ ಇವತ್ತೊಂದು 5 ಲಕ್ಷ 10 ಲಕ್ಷ ಜನ ಇದ್ದರೂ ಕೂಡ ಅವ್ರ 10 ಲಕ್ಷ ಸ್ಟೋರೀಸ್ ಇರುತ್ತೆ ಒಬ್ಬೊಬ್ಬಂದು ಕೂಡ. ಈ ಥರ ಒಂದು ಸಿಸ್ಟಮ್ಯಾಟಿಕ್ ಆರ್ಮಿ ವಿ ಹ್ಯಾವ್ ಗಾಟ್. ದಟ್ ಈಸ್ ಅವರ್ ಪ್ರೌಡ್. ದಟ್ ವಿ ಆರ್ ಪ್ರೌಡ್ ಆಫ್ ಇಟ್. ಖಂಡಿತ. ಕಾರ್ಗಿಲ್ನಲ್ಲಿ ಯುದ್ಧ ಮಾಡ್ತಾ ಇದ್ದಂತಹ ಒಬ್ಬರು ಸೈನಿಕರು ಒಂದು 4 ದಿವಸ ರಜೆ ಹಾಕಿ ಮನೆಗೆ ಬಂದಿರ್ತಾರೆ. ಅವರ ತಾಯಿ ಅವ್ರ ಮಗನಿಗೆ ಕೇಸರಿ ಬಾತ್ ಇಷ್ಟ ಅನ್ನೋ ಕಾರಣಕ್ಕೋಸ್ಕರ ಕೇಸರಿ ಬಾತನ್ನು ಮಾಡಿ ತಂದು ಇನ್ನೇನು ಬಡಿಸ್ಬೇಕು. ಆ ಸಮಯದಲ್ಲಿ ಸರಿಯಾಗಿ ಟಿ ವಿಯಲ್ಲಿ ಸ್ಕ್ರಾಲ್ ಆಗ್ತಾ ಇರುತ್ತೆ, ಕಾರ್ಗಿಲ್ನಲ್ಲಿ ಯುದ್ಧ ಪ್ರಾರಂಭ ಆಗಿದೆ, ಯಾರ್ಯಾರು ರಜೆ ತೊಗೊಂಡು ಹೋಗಿದ್ರೋ ದಯವಿಟ್ಟು ಬೇಗ ಬಂದ್ಬಿಡಿ ಅಂತ. ಆ ಸೈನಿಕರು ಅಮ್ಮಂಗೆ ಹೇಳ್ತಾರೆ, ಅಮ್ಮ ನನ್ನ ಸ್ನೇಹಿತರೆಲ್ಲ ಅಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಕಣೆ, ನಾನೊಬ್ಬನೇ ಇಲ್ಲಿ ಕೂತ್ಕೊಂಡು ಹೆಂಗೆ ಸಿಹಿ ತಿನ್ನಲಿ, ಬೇಗ ಹೋಗ್ಬಿಟ್ಟು ಬೇಗ ಬಂದುಬಿಡ್ತೀನಿ ಕಣೆ ಅಂತ ಹೇಳಿ ಅವ್ರ ಅಮ್ಮನ ಉತ್ತರಕ್ಕೂ ಕಾಯ್ದೆ ಆ ಸೈನಿಕರು ಟ್ರಂಕನ್ನು ಎತ್ಕೊಂಡು ಯುದ್ಧಕ್ಕೆ ಹೋಗಿ ಯುದ್ಧದಲ್ಲಿ ಸೇರಿಕೊಳ್ತಾರೆ. ಆದರೆ ಒಂದು ವಾರ ಆದಮೇಲೆ ವಾಪಸ್ ಬಂದಿದ್ದು ಆ ಸೈನಿಕರ ಹೆಣ ಮಾತ್ರ. ಆ ತಾಯಿ ಜೀವನದಲ್ಲಿ ಯಾವತ್ತಾದರೂ ಕೇಸರಿ ಬಾತನ್ನು ತಿಂದಬಹುದಾ? ಹೋಗಲಿ, ಕೇಸರಿ ಬಾತನ್ನು ನೋಡಿದಾಗಲಾದರೂ ತನ್ನ ಮಗನ ನೆನಪಾಗದೇ ಇರುತ್ತಾರೆ. ಆದರೆ ನಮ್ಮಗಳಿಗೆ ನೆನಪೇ ಆಗ್ತಾ ಇಲ್ವಲ್ಲ ಈ ಥರದ ಸೈನಿಕರು ಅನ್ನುವಂಥದ್ದೇ ತುಂಬ ಬೇಜಾರಿನ ವಿಚಾರ. ವಿಟ್ಲಾಕ್ಷ ಸರ್, ತಾವು ಏರ್ಫೋರ್ಸ್ನಲ್ಲಿ ಸೇವೆ ಸಲ್ಲಿಸಿದವರು, ನಿಮಗೆ ಈ ಕಾರ್ಗಿಲ್ ಯುದ್ಧ ಅಂತ ಅಂದಾಗ ಯಾವ ಎಲ್ಲ ನೆನಪುಗಳು ಬರುತ್ತೆ, ಅದನ್ನು ಶೇರ್ ಮಾಡ್ಕೊಳ್ಳೋದಾದರೆ? ನಾನು 1971 ಇಂಡೋ ಪಾಕಿಸ್ತಾನ ವಾರ ಆಗಬೇಕಾದ್ರೆ ನಾನಿದ್ದೇನೆ. ಅಂದರೆ ನಮ್ಮದು ಟ್ರೈನಿಂಗ್ ಸೆಂಟರ್ನಲ್ಲಿತ್ತು, ನಮ್ಮ ಟ್ರೈನಿಂಗ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ರು. ಆಮೇಲೆ ನಮ್ಮ ಸೀನಿಯರ್ಸ್ ಎಲ್ಲ ಬಾರ್ಡರ್ ಏರಿಯಾಗೆ ಹೋಗ್ಬಿಟ್ಟಿದ್ರು ಆಪ್ರೇಷನ್ ಟೇಕ್ ಪಾರ್ಟ್. ನಾವು ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಯೂನಿಟ್. ಸೊ ಈಗ ಪ್ರತಿ ಯುದ್ಧ ಈಗ ರೈಟ್ ಫ್ರಮ್ ಮಿಸ್ಟರ್ ರಾವ್ ಹೇಳಿದಂಗೆ 48, 47, 48, 62, 65, 71, ಆಮೇಲೆ ಈಗ ಮೊನ್ನೆ ನಡೆದು ಆಲ್ಮೋಸ್ಟ್ ಮಿನಿ ಯುದ್ಧನೇ ಆಯಿತು ಅದು. ಈಗ ನಮಗೆ ಮೇಯ್ನ್ ಅಡ್ವರ್ಸರಿ ನೇಬರ್ ಅಂತೇಳಿದರೆ ಪಾಕಿಸ್ತಾನ ಅವ್ರು ಯಾಕೆ ಪುನಃ ಕಾಲು ಕೆರೆದು ಯುದ್ಧ ಮಾಡ್ತಾರೆ ಅಂತೇಳಿದ್ರೆ ಅವರಿಗೆ ಎಕ್ಸಿಸ್ಟೆನ್ಷಿಯಲ್ ಪ್ರಾಬ್ಲಮ್. ಅಲ್ಲಿ ಈಗ ಇದಿಲ್ಲ, ಫುಡ್ ಇಲ್ಲ, 1 ಲೀಟರ್ ಪೆಟ್ರೋಲಿಗೆ 600 ರೂಪಾಯಿ, 1 kg ಆಟಕ್ಕೆ 300 ರೂಪಾಯಿ. ಸೊ ದೇ ವಾಂಟ್ ಟು ಡೈವರ್ಟ್
ಈ ಜನರ ಒಂದು ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಏನಾದೊಂದು ಪಹಲ್ಗಾಮ್ ಕೂಡ ಅದೇ ಮಾಡಿದ್ದು. ಪಹಲ್ಗಾಮ್ ಮಾಡೋ ಮೊದಲು ಆ ಜನರಲ್ ಮುನೀರ್ ಅವನು ಹೇಳ್ದ, ನಮ್ಮದು ಇಟ್ ಈಸ್ ಎ ಟೂ ಸ್ಟೇಟ್, ನಾವು ಯಾವಾಗಲೂ ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕಂತೇಳಿದ್ರೆ ನೋಡಿ, ಇಡೀ ವರ್ಲ್ಡಲ್ಲಿ ನೀವು ಎಲ್ಲೇ ತಗೊಳ್ಳಿ, ರೈಟ್ ಫ್ರಮ್ ಫಸ್ಟ್ ವರ್ಲ್ಡ್ ವಾರ್ ಒಬ್ಬ ಯುದ್ಧ ಸೋತ ಮೇಲೆ ಯಾವುದಾದೊಂದು ಜನರಲ್ಲಿಗೆ ಪ್ರಮೋಷನ್ ಸಿಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬೆಸ್ಟ್ ನಿದರ್ಶನ ಪಾಕಿಸ್ತಾನ. ಅವನು ಯುದ್ಧ ಸೋತಿದ್ದಾನೆ ನಮ್ಮ ಜೊತೆಗೆ, ಅವನಿಗೆ ಫೀಲ್ಡ್ ಮಾರ್ಷಲ್ ಆಗಿ ಪ್ರಮೋಷನ್ ಕೊಟ್ಟಿದ್ದಾರೆ ಜನರಲ್. ಸೊ ಅವ್ರದ್ದು ಸೇಮ್. ಈಗ ಕಾರ್ಗಿಲ್ ಯುದ್ಧ ಏನಾಯ್ತು ಅಂತ ಹೇಳಿದ್ರೆ ಜನರಲ್ ಪರ್ವೇಜ್ ಮುಷಾರಫ್ ಇದ್ದ. ಆಮೇಲೆ ಅವನಿಗೆ ಹಿ ವಾಸ್ ಅ ಮಹತ್ವಾಕಾಂಕ್ಷಿ. ಅವನಿಗೆ ಹಿ ವಾಂಟೆಡ್ ಟು ಪ್ರೂವ್ ಎ ಪಾಯಿಂಟ್. ಏನಾಗುತ್ತೆ, ನಮ್ಮದು ಮತ್ತು ಪಾಕಿಸ್ತಾನದವ್ರದ್ದು ಒಂದು ಒಪ್ಪಂದದ ಪ್ರಕಾರ ಈ ಚಳಿಗಾಲದಲ್ಲೇ ಎಲ್ಲ ಇಳಿದು ಬರೋದು, ಬೇಸಿಗೆಗೆ ಏಪ್ರಿಲ್ಗೆ ಅಲ್ಲಿ ಹೋಗೋದು ಅಂತ ಅದೊಂದು ಒಪ್ಪಂದ ಆಗಿತ್ತು. ಆ್ಯಕ್ಚುಲಿ ಅದು ಟಾಷ್ಕೆಂಟ್ ಒಪ್ಪಂದದಲ್ಲೂ ಇದೆ. ಸೊ ನಾವು ನಮ್ಮ ಜಾಗ ಖಾಲಿ ಮಾಡಿ ಬಂದಾಗ ಈ ಪಾಕಿಸ್ತಾನ್ ಆರ್ಮಿ ಪೀಪಲ್ ಆಮೇಲೆ ಜಿಹಾದಿಸ್ಟ್ ಅವ್ರು ಹೋಗಿ ಆಕ್ಯುಪೈ ಮಾಡ್ಕೊಂಬಿಟ್ರು. ಆಕ್ಯುಪೈ ಮಾಡಿದ ಕೂಡಲೇ ನಮ್ಗೆ ಅದು ಇಮಿಡಿಯೇಟ್ ಗೊತ್ತಾಯ್ತು. ನಮಗೆ ಇಂಟೆಲಿಜೆನ್ಸ್ ಇದರಲ್ಲಿ ಗೊತ್ತಾಯಿತು, ಸ್ಯಾಟಲೈಟ್ ಇಮೇಜಸಲ್ಲಿ ಇದು ನಾವು ಮಾಡಿದ್ದೀವಿ. ಸೊ ಆರ್ಮಿಯಿಂದ ದೇ ಕಾಲ್ಡ್ ಇಟ್ ಆಪರೇಷನ್ ವಿಜಯ್. ಆಮೇಲೆ ನಮ್ಮ ಏರ್ಫೋರ್ಸಿಂದ ಅದು ಸಫೇದ್ ಸಾಗರ್ ಅಂತಂದರೆ ಬಿಳಿ ಸಾಗರ ಅಂತ, ಅಂದರೆ ಹಿಮ ಮುಚ್ಕೊಂಡಿರುತ್ತಲ್ಲ ಅದಕ್ಕೆ. ಸೊ ವಿ ಸ್ಟಾರ್ಟೆಡ್ ಸ್ಟ್ರೈಕಿಂಗ್ ಫ್ರಮ್ 26th ಮೇನಿಂದ ನಾವು ನಮ್ಮದು ಮಿರಾಜ್ 2000, ದಟ್ ಈಸ್ ಲೇಸರ್ ಗೈಡೆಡ್ ಬಾಂಬ್ಸ್, ಪ್ರೆಸಿಷನ್ ಬಾಂಬಿಂಗ್. ವಿ ಹ್ಯಾವ್ ಹಿಟ್ 300 ಹೈಡೌಟ್ಸ್. ಅಫ್ಕೋರ್ಸ್ ನಾವು ಆರ್ಮಿ ಜವಾನ್ಸ್ ಅವರ ಒಂದು ಸಾಹಸದ ಮುಂದೆ ನಮ್ಮದೇನಿಲ್ಲ ಬಿಡಿ. ಬಟ್ ಅವರು ಯಾಕಂತೇಳಿದ್ರೆ ಈ ಫೈರಿಂಗ್ ಇದೆಯಲ್ಲ, ಹೈಟ್ನಲ್ಲಿ ಫೈರಿಂಗ್ ಮಾಡೋನಿಗೆ ಅಡ್ವಾಂಟೇಜ್ ಇದೆ. ನಮ್ಮವ್ರ ಕೆಳಗಿಂದ ಹೋಗಬೇಕು. ಈಗ ನೋಡಿ, ಇದು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ತನ್ನ ಜೀವನ ಲೆಕ್ಕಿಸದೆ 0.4875 ಅನ್ನು ಅವ್ನು ಕ್ಯಾಪ್ಚರ್ ಮಾಡಿಬಿಟ್ಟು ಆಮೇಲೆ 25 ಬುಲೆಟಿಂದ ಪಾಪ ಹಿ ಮಾರ್ಟೈಡ್. ಅಫ್ಕೋರ್ಸ್ ಹಿ ಗಾಟ್ ಪರಮವೀರ ಚಕ್ರ ಅಂತ. ಹಿ ವಾಸ್ ಜಸ್ಟ್ 24 years old ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ. ನಮ್ಮಲ್ಲಿ ಈಗ ಸ್ಪೆಷಲಿ ಏನಂತ ಹೇಳಿದ್ರೆ, ಈಗ ಕೆಲವರಿಗೆ ಹೇಳ್ತಾರೆ ಚೈನಾ ಅಟ್ಯಾಕ್ ಆದರೆ ಏನಪ್ಪ ಮಾಡೋದು, ಅದು ಇದು. ನಥಿಂಗ್ ಟು ವರಿ. ನಮ್ಮಲ್ಲಿ ದೇಶಭಕ್ತಿ ಇದೆಯಲ್ಲ, ನಮ್ಮಲ್ಲಿ ಇಟ್ ಈಸ್ ಇನ್ ಅವರ್ ಬ್ಲಡ್. ಒಬ್ಬ ಸೈನಿಕ, ಫಾರ್ ಎಕ್ಸಾಂಪಲ್ ಈಗ ನೋಡಿ 1965 ವಾರಲ್ಲಿ ಪಂಜಾಬ್ ಬಾರ್ಡರಲ್ಲಿ ಹವಾಲ್ದಾರ್ ಅಬ್ದುಲ್ ಲತೀಫ್ ಅಂತ ಅವನದು 23 ಜನ ಇದ್ದರು. ದೇ ಹ್ಯಾಡ್ ಸ್ವೀಡನ್ ಮೇಡ್ ಇದು ಯಾವುದೋ ಒಂದು ಜೀಪ್ ಮೌಂಟೆಡ್ ಗನ್ ಇತ್ತು. ಪಾಕ್ ಆವಾಗ ಪ್ಯಾಟರ್ನ್ ಟ್ಯಾಂಕ್ ಇದೆಯಲ್ಲ, ಅಮೇರಿಕನ್ ಮೇಡ್ ಪ್ಯಾಟರ್ನ್ ಟ್ಯಾಂಕ್, ಮೋಸ್ಟ್ ಅಡ್ವಾನ್ಸ್ ಪ್ಯಾಟರ್ನ್ ಟ್ಯಾಂಕ್. 5 ಪ್ಯಾಟರ್ನ್ ಟ್ಯಾಂಕ್ ಬಂದುಬಿಟ್ಟು ದೇರ್ ಪ್ಲ್ಯಾನ್ ವಾಸ್ ಟು ಕಮ್ ಅಪ್ ಟು ಅಮೃತ್ಸರ್. ಇದೇನಾಯಿತು, ಶೆಲ್ಲಿಂಗ್ನಲ್ಲಿ ಈ ಅಬ್ದುಲ್ ಲತೀಫ್ ಅವನ ಜೊತೆಗಿದ್ದ 22 ಜನ ಅವರು ದೇ ಡೈಡ್. ಹಿ ವಾಸ್ ಲೆಫ್ಟ್ ಅಲೋನ್. ಅವನು ಎದೆ ಗುಂಡ್ಲೇ ಇಲ್ಲ. ಅವನು ಏನು ಮಾಡಿದ, ಒಬ್ಬನೇ ಇದು ಮಾಡಿ ಫೈರ್ ಮಾಡಿ 5 ಪ್ಯಾಟರ್ನ್ ಟ್ಯಾಂಕನ್ನು ಕೂಡ ನಿಷ್ಕ್ರಿಯ ಮಾಡಿಬಿಟ್ಟು. 5 ಪ್ಯಾಟರ್ನ್ ಟ್ಯಾಂಕ್. ಅದನ್ನು ಹೇಗೆ ಮಾಡಿದ ಅಂದರೆ, he had his grenades. He has gone there nearer to the tank and has put the grenade into that ಮ್ಯಾನ್ಹೋಲ್, into the tank. ಅದು ಬಸ್ಟ್ ಆಗ್ತಾ ಬಂತು. ಈ ಥರ 5 ಟ್ಯಾಂಕ್ ನೋಡಿದ್ದ. ಆಮೇಲೆ ಅವನಿಗೆ ಬಿತ್ತೇಟು, ಈ ಡೈಡ್. ಸೊ ನಮ್ಮ ಒಬ್ಬ ಸೈನಿಕ ಇದಾನಲ್ವಾ, ಒಬ್ಬ ಸೈನಿಕ ಇಸ್ ಈಕ್ವಲೆಂಟ್ ಟು 5 ಚೈನೀಸ್ ಸೋಲ್ಜರ್ಸ್. ಐ ಆಮ್ ಟೆಲಿಂಗ್ ಯು, 5 ಚೈನೀಸ್ ಸೋಲ್ಜರ್ಸ್. ನಮ್ಮ ಪೈಲಟ್ಸ್, ಫೈಟರ್ ಪೈಲಟ್ಸ್ ಆಗಲಿ, ಹೆಲಿಕಾಪ್ಟರ್ ಪೈಲಟ್ಸ್ ಆಗಲಿ, ಟ್ರಾನ್ಸ್ಪೋರ್ಟ್ ಪೈಲಟ್ ಆಗಲಿ, ದೇ ಆರ್ ದ ಬೆಸ್ಟ್ ಇನ್ ದ ವರ್ಲ್ಡ್. ವಿ ಸಿ ಮಿರಾಜ್ 2000, MiG-21, MiG-27, MiG-29, ಈ ಇಷ್ಟು ಏರ್ಕ್ರಾಫ್ಟ್ ಇದೆಯಲ್ಲ, ವಿ ಹ್ಯಾವ್ ಯೂಸ್ಡ್ ಮ್ಯಾಕ್ಸಿಮಮ್ ಯೂಸ್ ಆದ್ದು MiG-27. ಈಗ ನಿನ್ನೆ ಒಂದು ಇದಿತ್ತು, MiG-29 ಈಸ್ ಗೋಯಿಂಗ್ ಟು ಬಿ ಗ್ರೌಂಡೆಡ್, ಡಿಕಮಿಷನ್ ಅಂತ. ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ಐ ವರ್ಕ್ಡ್ ವಿತ್ ಫಾರ್ ಓವರಾಲಿಂಗ್ ಆಫ್ MiG-29 at Chandigarh Air Base along with the Russian military officers. I was little disheartened. Of course, it was known as a flying coffin. Yakanteliದ್ರೆ 400 accident, 200 best pilots they perished in the MiG-29. That is a sad part of it. Okay. ಪ್ರೆಸೆಂಟ್ ಸಿಚುಯೇಷನ್ ಒಳಗೆ ವಾಟ್ ಎವರ್ ದಿ ಎಕ್ವಿಪ್ಮೆಂಟ್ಸ್ ನಮ್ಗೆ ಇರ್ತಾರೆ, ನಮ್ಮ ಹತ್ರ ಏನಿದೆ, ಜಸ್ಟ್ ಲೈಕ್ S-400 ಆಯಿತು, S-500 ಆಯಿತು, ಇದನ್ನು ಫೈರ್ ಮಾಡಿದ್ರೆ ದೋಸ್ ಮಿಸೈಲ್ಸ್ ವಿಲ್ ಚೇಸ್ ದಿ ಟಾರ್ಗೆಟ್. ಅವ್ನು ಹಂಗೆ ಹೋದ್ರೆ ಅದು ಹತ್ತಗಡೆನೇ ತಿಳ್ಕೊಳ್ಳುತ್ತೆ, ಅಲ್ಲೇ ಹೋಗಿ ಹೊಡಿಯುತ್ತದು. ಆ ಥರ ಎಕ್ವಿಪ್ಮೆಂಟ್ಸ್ ವಿ ಹ್ಯಾವ್ ಗಾಟ್ ನಾವು ಈ ಥರದೊಳಗೆ. ಇವಾಗ ಇನ್ನೊಂದು ಮೊನ್ನೆ ತಾನೇ ನೋಡಿದ್ವಿ, ಐ ಥಿಂಕ್ ಯು ವುಡ್ ಹ್ಯಾವ್ ಆಲ್ಸೋ ಸೀನ್ ದಟ್. ಇದು
ಇವಾಗ ಬಂದಿರೋ ಮಿಸೈಲ್ ಏನಿದೆ ಅದನ್ನು ಫೈರ್ ಮಾಡಿದ್ರೆ ದಟ್ ಇಸ್ ಅ ಲೇಸರ್ ಗೈಡೆಡ್ ಲೇಸರ್ ಗೈಡೆಡ್ ಸೀದಾ ಹೋಗೋದು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೇ ಹೋಗಿ ಸುಮ್ಮನೆ ನೋ ಸೌಂಡ್ ನಥಿಂಗ್ ಬಿಟ್ಟಾಗ ಸೌಂಡ್ ಕೂಡ ಇಲ್ಲ. ಇಟ್ ಗೋಸ್ ಆ್ಯಂಡ್ ಸ್ಟ್ರೈಕ್ಸ್ ದಿ ಏರ್ಪ್ಲೈನ್ಸ್ ಆರ್ ಎನಿಥಿಂಗ್ ಲೈಕ್ ದಟ್ ಆ್ಯಂಡ್ ಇಮಿಡಿಯೇಟ್ಲಿ ಅಲ್ಲೇ ಎಕ್ಸ್ಪ್ಲೋರ್ ಆಗುತ್ತೆ. ಈ ಹ್ಯಾಮರ್ ಸೌಂಡೇ ಇಲ್ಲ. ಹ್ಯಾಮರ್ ಬಾಂಬು ಅಷ್ಟೇ. ಹ್ಯಾಮರ್ ಬಾಂಬು ಜಸ್ಟ್ ಪ್ರೋಗ್ರಾಮ್ ಮಾಡಿ ನೀವು ಡ್ರಾಪ್ ಮಾಡಿ ರಫೇಲಿಂದ, ಅದು ಎಲ್ಲಿ ಬೇಕು ಇಂಚು, ಆಮೇಲೆ ಅಕ್ಯುರಸಿ ಟು ದ ಒಂದು ಸೆಂಟಿಮೀಟರ್ ಅಕ್ಯುರಸಿಗೆ ಅದು ಇದೆ ಹ್ಯಾಮರ್ ಬಾಂಬ್ಸ್. ಓಕೆ. ಸೊ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಈಗ ನೋಡಿ ಮೊನ್ನೆ ಯುದ್ಧ ಆಯ್ತಲ್ಲ, ಚೈನಾ ಕೂಡ ವಾಂಟೆಡ್ ಟು ಟೆಸ್ಟ್ ಇಟ್ಸ್ ಆರ್ಸನಲ್. ಅವ್ರಿಗೆ ಕೊಟ್ಟು ಅಲ್ಲ ಏನಾಯಿತು J-17 ಅದು ಇದು ಅಂತ. ಸೊ ದೇ ಟೆಸ್ಟೆಡ್, ದೇ ಗಾಟ್ ದ ರಿಸಲ್ಟ್. ಅವರಿಗೆ ಏನು ಹೇಳ್ಬೋದು, ಯಾರು ಈಗ ಟ್ರಂಪ್ ಹೇಳ್ತಾನೆ 5 ಜೆಟ್ ಲಾಸ್ ಆಗಿದೆ ಅಂತ. ನಮ್ದು ಒಂದು ಕುರುಹು ತೋರಿಸ್ಲಿ, ಅವರು ಲಾಸ್ ಆಗಿರೋದು ನಮ್ಮೊಂದು ಕುರುಹು ತೋರಿಸ್ಲಿ. ಫೇಕ್ ನ್ಯೂಸ್ ದೇ ಹ್ಯಾವ್ ಗಾಟ್ ರೆಸ್ಪೆಕ್ಟ್. ಬಿಕಾಸ್ ಸಿ ನಾವು ವಿ ಹ್ಯಾವ್ ನಾಟ್ ಕ್ರಾಸ್ಡ್ ದೇರ್ ಏರ್ ಪ್ಲೇಸ್ ಎಟ್ ಆಲ್. ನಾವು ಇದು ರಾಜಸ್ಥಾನ್ ಬಾರ್ಡರ್, ಪಂಜಾಬ್ ಬಾರ್ಡರಿಂದ ರಫೇಲ್, ಆಮೇಲೆ ಇದು MiG-29 ಫೈರ್ ಮಾಡಿದ್ದು, ಆಮೇಲೆ ಇದು 2000 ನಾವಲ್ಲಿ ಹೋಗಲೇ ಇಲ್ಲ. ದೆನ್ ವೆರ್ ಇಸ್ ದ ಕ್ವಶನ್ ಆಫ್ ದಟ್ ವಿ ಲೂಸಿಂಗ್ ಅವರ್ ಜೆಟ್ಸ್? ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಓಕೆ. ಇನ್ನು ಶಂಕರಪ್ಪ ಸರ್, ತಾವು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಎಲ್ಲಿ ಸೇವೆಯಲ್ಲಿದ್ದರೆ, ಈ ಥರ ಯುದ್ಧ ಪ್ರಾರಂಭ ಆಗ್ತಾ ಇದೆ ಅಂತ ಗೊತ್ತಾದಾಗ ಸಾಕಷ್ಟು ತಯಾರಿಗಳಾಗಬೇಕು, ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಈ ಥರದ್ದೆಲ್ಲ ತಯಾರಿಗಳಾಗಬೇಕು. ಆಗಿನ ಪರಿಸ್ಥಿತಿ ಹೇಗಿತ್ತು ಅಂದರೆ? ಸರ್, ನಾನು ಇನ್ಫೆಂಟ್ರಿ ಸ್ಕೂಲ್ ಅಲ್ಲಿ ಸೆಕ್ಷನ್ ಕಮಾಂಡರ್ ಸೀರಿಯಲ್ ನಂಬರ್ 2 ಅಂತ 1996 ಕೋರ್ಸ್ ಮಾಡಿದೆ, ವೆಪನ್ ಇನ್ಸ್ಟ್ರಕ್ಟರ್ ಅಂತ. ನಂದು ಯೂನಿಟು 5 ಮಡ್ರಾಸು ಇನ್ಫೆಂಟ್ರಿ ಬಟಾಲಿಯನ್, ಹಿಮಾಚಲ್ ಪ್ರದೇಶ ಡಲ್ಲೋಜಿಯಲ್ಲಿತ್ತು. ಆವಾಗ ನಮ್ಮದು ಟ್ರೈನಿಂಗ್ ಸೆಂಟರ್ ತಮಿಳ್ನಾಡು ವೆಲ್ಲಿಂಗ್ಟನ್. ಅಲ್ಲಿಗೆ ಒಂದು ವೆಪನ್ ಇನ್ಸ್ಟ್ರಕ್ಟರ್ ಹೋಗಬೇಕು, ನೀವು ತಯಾರಾಗಿ ವಿತ್ ಫ್ಯಾಮಿಲಿ ಮನೆಯಲ್ಲಿ ಬಿಟ್ಟು. ನಮ್ಮದು ನೇಟಿವ್ ಧಾರವಾಡ. ಅಲ್ಲಿಂದ ಫ್ಯಾಮ್ಲಿ ತೊಗೊಂಡು ಹಿಮಾಚಲ್ ಪ್ರದೇಶ ಡಲ್ಲೋಜಲ್ಲಿದ್ದೆ ಸರ್. ಸೊ ಅಲ್ಲಿಂದ ನಾನು 2 ಮಕ್ಕಳನ್ನ ಕರ್ಕೊಂಡು, ಫ್ಯಾಮ್ಲಿ ಕರ್ಕೊಂಡು ಊರಲ್ಲಿ ಬಿಟ್ಟು ತಮಿಳ್ನಾಡು ವೆಲ್ಲಿಂಗ್ಟನ್ 1996 ನಾನು ಟ್ರೈನಿಂಗ್ ಸೆಂಟ್ರಿಗೆ ಜಾಯ್ನ್ ಆದೆ. 96, 97, 98, 99 ನಾನು ಅಲ್ಲೇ ಇದ್ದೆ. ಇದು 99 ನಮ್ಮ ಯೂನಿಟು ಹಿಮಾಚಲ್ ಪ್ರದೇಶ ಡಲ್ಲೋಜಲ್ಲಿತ್ತಲ್ಲ, ಅಲ್ಲಿಂದ ಶ್ರೀನಗರ್, ಪುಂಚ್ ಸೆಕ್ಟ್ರ್ ರಿಜೋರಿ ಅಂತಿದೆ, ಅಲ್ಲಿ ನನ್ನ ಯೂನಿಟು, ನನ್ನ ಕಮಾಂಡಿಂಗ್ ಆಫೀಸರ್ ನನ್ನ ಯೂನಿಟ್ ತೊಗೊಂಡು ಅಲ್ಲಿ ಹೋಗಿ, ಅಲ್ಲಿ ಎಲ್ಲ ನನ್ನ ಕುಲೀಗ್ಸ್ ಎಲ್ಲ ಅಲ್ಲಿ ಲಡಾಯಿ ಮಾಡಿದರು. ಸೊ ನನಗೆ ಆ ಚಾನ್ಸ್, ನಾನು ತಮಿಳ್ನಾಡು ವೆಲ್ಲಿಂಗ್ಟನ್ ಟ್ರೈನಿಂಗ್ ಸೆಂಟ್ರಲ್ಲಿ ನಾನು ಒಬ್ಬ ಪ್ರೋಟೋನ್ ಹವಾಲ್ದಾರಾಗಿ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಆಗಿದ್ದೆ. ನಾನು ಹೋಗಬೇಕು ಅಂತ ಹೇಳ್ತಾರೆ, ನನ್ನ ಮಕ್ಕಳಿಗೆ 6 ತಿಂಗಳು ರೇಷನ್ ಎಲ್ಲ ತೆಗೆದಿಟ್ಟು ನಾನು ಹೋಗಬೇಕು. ನನಗೊಂದು ಖುಷಿ. ನಾನೆಲ್ಲ ಹಿಂದೆ ಶ್ರೀಲಂಕಾಲೆಲ್ಲ 1987, 88, 89 ಅಲ್ಲೆಲ್ಲ ಮಾಡಿ ಬಂದಿದ್ದೀವಿ ಲಡಾಯಿ. ಹಾಂ. ಸೊ ಇಲ್ಲಿಗೆ ನಾನು ಹೋಗಬೇಕು. ಅಲ್ಲಿ ಹೋಗ್ಬೇಕಂತ ನನಗೆ ಡೈಲಿ ಕನ್ನಡ ಪೇಪರು, ಇಂಗ್ಲೀಷು, ತಮಿಳು, ತೆಲುಗು, ನಮ್ಮ ತಮಿಳ್ನಾಡಿಗೆ ಕನ್ನಡ ಪೇಪರ್ ಬರ್ತಿದ್ವು ಎಲ್ಲ. ದಿನಾನು ಡೈನಿಂಗ್ ಹಾಲಲ್ಲಿ ನ್ಯೂಸ್ ನೋಡ್ತಾಯಿದ್ವಿ. ಆವಾಗೆಲ್ಲಿ ಈ ಮೊಬೈಲದು ಎಲ್ಲ ಏನೂ ಇರಲಿಲ್ಲಲ್ಲ ಸರ್ 99 ಆ ನಂತರನೇ ಬಂದು. ಸೊ ನೋಡ್ತಾ ಇದ್ದೀವಿ, ನನಗಾರ ಹೋಗಬೇಕು, ಅವ್ರು ತೀರು ಹೋದ್ರು, ಇವ್ರು ತೀರು ಹೋದ್ರು, ಅವ್ರಿಗೆ ಏನು ಆ ರೆಜಿಮೆಂಟ್ದವ್ರಿಗೆ ಹಂಗಾತು, ಈ ರೆಜಿಮೆಂಟ್ದವ್ರಿಗೆ ಹಿಂಗಾತು ಅನ್ನೋದು ನೋಡ್ತಾ ಇದ್ದೆ. ನಾನು ವಾಲಂಟ್ರಿ ಮಾಡಿ ಇಲ್ಲ ಹೋಗೋಂಗಿಲ್ಲ. ನಾನು 1984 ನಾನು ರಿಕ್ರೂಟ್ ಆಗಿದ್ದಾಗ ನನಗೆ 50 ಹುಡುಗರಿಗೆ 4 ಜನ ಇನ್ಸ್ಟ್ರಕ್ಟರ್ ಇದ್ದರು. ನಾನು ಇನ್ಸ್ಟ್ರಕ್ಟರಾಗಿ 96, 97, 98 ನಾನು ಹೋದಾಗ ಒಂದು ಪ್ರೋಟೋನಿಗೆ 50 ಹುಡುಗರಿಗೆ ಇಬ್ಬರೇ, ನಾನೊಬ್ಬ ಪ್ರೋಟೋನ್ ಹವಾಲ್ದಾರ, ಇನ್ನೊಬ್ಬರು ಒಂದು ಸಿಂಗಲ್ ಸ್ಟಾರ್, ಒಬ್ಬರು ಪ್ರೋಟೋನ್ ಕಮಾಂಡ್ರು. 50 ಹುಡುಗರನ್ನ ಮನ್ಯಾಗ ಮಕ್ಕಳನ್ನ ಹೆಂಗೆ ಸಾಕಬೇಕು ಹಂಗೆ ಅವ್ರಿಗೆ ಎಲ್ಲ ಥರದಿಂದ ಅವ್ರಿಗೆ ಟ್ರೈನಿಂಗ್ A to Z ಅವ್ರಿಗೆ ಟ್ರೈನಿಂಗ್. ಆ ಟೈಮ್ದಲ್ಲಿ ಲಡಾಯಿ ಮೈದಾನದಾಗ ನೈಟ್ ಶಿಫ್ಟ್ ಇರ್ತಿತ್ತು. ನೈಟ್ ಯಾವ ಥರ ಹೋಗ್ಬೇಕು ನಾವು ಲಡಾಯಿ ಮೈದಾನದಾಗ, ಸಪ್ಪಳ ಆಗಬಾರ್ದು, ಆಮ್ನೇಷನ್ ಬಿಟ್ಟು ಡಕ್ ಸೌಂಡ್ ಬರಬಾರ್ದು. ಒಂದು ಜಂಗಲ್ನಾಗ ಅವ್ರು ಕುಂದರ್ಸಿ ಒಂದು ಅಲ್ಲಿ ಲೈಟ್, ನಮ್ಮ ಹತ್ರ ಟಾರ್ಚ್ ಇದ್ರೂ ಟಾರ್ಚ್ ಯೂಸ್ ಮಾಡೋಂಗಿಲ್ಲ ನಾವು. ಈ ಥರ ಹಿಂಗಿರುತ್ತೆ ಅಲ್ಲಿ ಲಡಾಯಿ ಮೈದಾನದಾಗ. ನೀವು ಈಗ ಟ್ರೈನಿಂಗ್ ಮಾಡಿ ನೀವು ಅಲ್ಲಿ ಹೋಗ್ತೀರಿ, ಹುಷಾರಿಂದ ನೀವು ಏನು ನಾವು ಇಲ್ಲಿ ಟ್ರೈನಿಂಗ್ ಕೊಡ್ತೈತಿ ಅದನ್ನು ವೆಪನ್ ಟ್ರೈನಿಂಗು ನೀವು ಅದನ್ನು ತಲೆಯಾಗ ತೊಗೊಂಡು ಅದೇ ಥರ ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದೆ ಸರ್. ಡೈಲಿ ನಾನು ರೋಲ್ ಕಾಲ್ ಅಂತ ಸಾಯಂಕಾಲ ರೋಲ್ ಕಾಲ್ ಆದ್ಬೇಕು ಅವರಿಗೆ ನನ್ನ ಪ್ರೋಟೋನ್ ಹುಡುಗರು ಎಲ್ಲರದು ಊಟ ಉಪಚಾರ ಎಲ್ಲ ಆದ್ಬೇಕು, ನಾಳಿದೇನು ಎಂತ ಅಂತೆಲ್ಲ ಹೇಳಿ ನನ್ನ ಮನೆಗೆ ಹೋಗ್ಬೇಕೈತೆ ರಾತ್ರಿ 9:30, 10 ಗಂಟೆ. ಬೆಳಗಿನ 3:30, 4 ಗಂಟೆಗೆ ಮಾತ್ರ ನಾ ಬಂದಾಗನ ನಮಗೆ ಹತ್ಯಾರ ಕೋತ್ನಿಂದ ಹತ್ಯಾರ ಹೊರಗೆ ಬರೋದು. ನಾ ಬಂದು ಸೈನ್ ಮಾಡಿದಾಗ ಪ್ರೋಟೋನ್ ಹವಾಲ್ದಾರ. ಈ ಥರ ಅಲ್ಲಿ ಟ್ರೈನಿಂಗ್ ಸೆಂಟರ್ದಾಗ ನಾನು ನನ್ನ ಪ್ರೋಟೋನಿಗೆ
ಡ್ರಿಲ್ಲು ನಾನು ತೆಗಿತಾ ಇದ್ದೆ. ಅಲ್ಲೇ ಹೋಗಿ ಡ್ರಿಲ್ ಕೇಡ್ರ್ ಮಾಡಿದ್ದೆ. ನಾನು ವೆಪನ್ನು ನಾನು ತೊಗೋತಾ ಇದ್ದೆ, ಪಿ ಟಿನೂ ನಾನು ತೊಗೋತಾ ಇದ್ದೆ. ಅವ್ರದ್ದು 28 ಡೇಸ್ 6 ತಿಂಗಳು ರಜಾ ಮುಗಿದಾಗನ ನಾವು ಅವಾಗನ ಅವ್ರು ಕೂಡ 1 ತಿಂಗಳು ಹೋಗಬೇಕು. ಅವಾಗ ಅದ್ಲಿ ಬದಲಿ ಆಗೋಂಗಿಲ್ಲ. ಪ್ರೊಟನ್ ಹಾಲ್ದಾರು ಪ್ರೊಟನ್ ಕಮಾಂಡ್ರು ಆ ಥರ ಇತ್ತು ಸರ್. ಗಡ ಮೇದಾನ್ ನನಗೆ ಅಟೆಂಡ್ ಮಾಡೋಕೆ ನನಗೆ ಮುಖ ಸಿಗಲಿಲ್ಲ ಸರ್. ಆ ಟೈಮ್ದಾಗ ನಾನು ಹೋಗ್ಬೇಕಂತ ವಾಲಂಟ್ರಿ ಮಾಡಿದ್ದೆ. ವೀಕ್ಷಕರೇ, ಯಾವಾಗ ಪಾಕಿಸ್ತಾನಿ ಸೈನಿಕರು ನಾವು ಭಾರತೀಯ ಸೈನಿಕರು ನಿರ್ಮಾಣ ಮಾಡಿಟ್ಟಂತಹ ಸ್ಫೋಟಕಗಳು, ಬಂಕರ್ಗಳು, ಯುದ್ಧೋಪಕರಣಗಳನ್ನು ವಶಪಡಿಸ್ಕೊಂಡು ನಮ್ಮ ಮೇಲೆ ಯುದ್ಧ ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ಕೊಳ್ತಾರೋ ಅದು ತಕ್ಷಣ ನಮ್ಮ ಸರ್ಕಾರಕ್ಕೆ ಗೊತ್ತಾಗೋದಿಲ್ಲ. ಅಲ್ಲಿ ಯಾರೋ ಕುರಿ ಕಾಯ್ತಾ 4 ಜನ ಹುಡುಗರು ಹೋಗ್ತಾರೆ. ಅವ್ರು ನೋಡ್ತಾರೆ, ಅರೆ ಇವ್ರು ಯಾರು ಭಾರತೀಯ ಸೈನಿಕರಿದ್ದಾಗಿಲ್ವಲ್ಲ, ಇವ್ರು ಯಾರೋ ಪಾಕಿಸ್ತಾನದವ್ರು ಇದ್ದಾಗಿದ್ದಾರಲ್ಲ ಅಂಥೇಳಿ ಕೆಳಗಡೆ ಬಂದು ಸರ್ಕಾರಕ್ಕೆ ನಮ್ಮ ವಿಷಯ ಮುಟ್ಟಿಸ್ತಾರೆ. ಆಗ ನಮ್ಮ ಸರ್ಕಾರ ಸೌರಭ್ ಕಾಲಿಯಾ ನೇತೃತ್ವದಲ್ಲಿ 4-5 ಜನರ ತಂಡವನ್ನು ಕಳಿಸ್ಕೊಡುತ್ತೆ. ಹೋಗಿ ನೋಡ್ಕೊಂಡು ಬನ್ನಿ ಏನಾಗಿದೆ ಅಂತ. ಸೌರಭ್ ಕಾಲಿಯಾ ಅವ್ರು ನೋಡಬೇಕು. ಇವತ್ತಿಗೂ ಗೂಗಲ್ನಲ್ಲಿ ಫೋಟೋ ಸಿಗುತ್ತೆ, ಹೊಟ್ಟೆ ಉರಿಯುತ್ತೆ. ಅಷ್ಟು ಸುಂದರವಾಗಿದ್ದಂತಹ ತರುಣ ಯುವಕ. ಈ 4-5 ಜನರ ತಂಡ ಮೇಲ್ಗಡೆ ಹೋದಾಗ ಅಲ್ಲಿದ್ದಂತಹ ಅಸಂಖ್ಯಾತ ಪಾಕಿಸ್ತಾನಿ ಸೈನಿಕರು ಈ ಸೌರಭ್ ಕಾಲಿಯಾರನ್ನು, ಅವರ ಜೊತೆಗಿರುವಂಥ ಸೈನಿಕರನ್ನು ಪಾಕಿಸ್ತಾನಕ್ಕೆ ಬಂಧಿಸ್ಕೊಂಡು ಹೋಗಿ ಇಲ್ಲಿನ ಭಾರತೀಯ ಸೀಕ್ರೆಟ್ಗಳನ್ನು ಹೇಳಬೇಕು ಅಂಥೇಳಿ ಅದು ಎಷ್ಟು ಚಿತ್ರಹಿಂಸೆ ಕೊಟ್ಟರು ಅಂತಂದರೆ, ಇವರ ಕೈಕಾಲುಗಳನ್ನು ಕಟ್ ಮಾಡಿ ಹಾಕಿದ್ರು, ಇವರ ಬೆರಳುಗಳನ್ನು ತುಂಡು ಮಾಡಿ ಹಾಕಿದ್ರು, ರಾಡನ್ನು ತಗೊಂಡು ಕಿವಿಗೆ ಚುಚ್ಚಿದ್ರು, ಕಣ್ಣನ್ನು ಕಿತ್ತು ಹಾಕಿದ್ರು, ಮೂಗನ್ನು ಕಟ್ ಮಾಡಿದ್ರು, ನಾಲಿಗೆಯನ್ನು ಕತ್ತರಿಸಿದ್ರು. ಬದುಕಿದ್ದಾಗಲೇ ಮರ್ಮಾಂಗವನ್ನು ಕತ್ತರಿಸಿ ದೇಹವನ್ನು ತುಂಡು 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 ಮಾಡಿ ಈ ದೇಶಕ್ಕೆ ಪಾರ್ಸಲ್ ಕಳಿಸ್ಕೊಟ್ಬಿಟ್ರು. ವೀಕ್ಷಕರೇ, ಕಾರ್ಗಿಲ್ನ ಕುರಿತಂತೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಹೀಗೆ ಒಬ್ಬರು ಸೈನಿಕರು ಕಾರ್ಗಿಲ್ನ ಯುದ್ಧದಲ್ಲಿ ಹೋರಾಟ ಮಾಡ್ತಾ ಇರಬೇಕಿದ್ರೆ ಗುಂಡೇಟನ್ನು ತಿಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಅವರನ್ನು ನೋಡೋದಕ್ಕೆ ಅಂಥೇಳಿ ಆಗಿನ ಸಚಿವರು ಬಂದಾಗ, ರಕ್ಷಣಾ ಸಚಿವರು, ನೀವು ಗುಂಡೇಟು ತಿಂದಿದ್ದೀರಾ, ಆರಾಮಾಗಿ ರೆಸ್ಟ್ ಮಾಡ್ಕೊಳ್ಳಿ ಅಂಥೇಳಿ ಹೇಳಿದಾಗ ಆ ಸೈನಿಕರು ಹೇಳ್ತಾರಂತೆ, ಸರ್ ನೀವು ಮೀಡಿಯಾಗಳ ಮುಂದೆ ನೀವು ಹೋಗ್ತೀರಾ, ನಾವು ಕಾಣಿಸೋದಿಲ್ಲ, ನಾವು ಯುದ್ಧ ಅಷ್ಟೇ ಮಾಡ್ತೇವೆ, ಆದರೆ ಮುಂದಿನ ಬಾರಿ ಮೀಡಿಯಾಗಳ ಮುಂದೆ ಹೋದಾಗ ಒಂದು ಮಾತನ್ನು ಹೇಳ್ತೀರಾ ಸರ್, ಈ ದೇಶದ ಸೈನಿಕರು ಗುಂಡೇಟನ್ನು ತಿಂದ್ರಲ್ಲ, ಆ ಗುಂಡೇಟಿಗೆ ಬೆನ್ನನ್ನು ಕೊಡಲಿಲ್ಲ ಸರ್, ಎದೆ ಕೊಟ್ಟು ಹೋರಾಟ ಮಾಡಿದರು ಅಂತ ನಮ್ಮ ಪರವಾಗಿ ಹೇಳ್ತಿರಲ್ಲ ಅಂತ ಹೇಳಿದ್ರಂತೆ. ಯೋಚನೆ ಮಾಡಿ, ಎಂತಹ ಕ್ಷಾತ್ರ ತೇಜ ಇರ್ಬೋದು ಈ ದೇಶದ ಸೈನಿಕರದ್ದು ಅಂಥೇಳಿ. ಇನ್ನು ತೇಜು ಸೋಮಣ್ಣ ಸರ್, ತಾವೆಲ್ಲರೂ ಕೂಡ ಹೆಂಡತಿ, ಮಕ್ಕಳು, ಕುಟುಂಬ ಈ ಎಲ್ಲವನ್ನ ಬಿಟ್ಟು ಈ ದೇಶಕ್ಕೋಸ್ಕರ, ಭಾರತ ಮಾತೆಗೋಸ್ಕರ ಹೋರಾಟ ಮಾಡೋದಕ್ಕೆ ಅಂಥೇಳಿ ಹೋಗ್ತೀರಾ. ಆದರೆ ಇವತ್ತು ಈ ಸೈನ್ಯದ ಹೋರಾಟಗಳನ್ನು ಅಥವಾ ಈ ಆಪರೇಷನ್ಗಳನ್ನು ಕೆಲವು ಕೆಟ್ಟ ರಾಜಕಾರಣಿಗಳು ಅತ್ಯಂತ ತುಚ್ಛವಾಗಿ ಮಾತನಾಡ್ತಾರೆ ಸರ್. ತುಂಬ ಬೇಜಾರಿನ ಸಂಗತಿ. ಏನನ್ಸುತ್ತೆ ತಾರ್ಸ್? ನಿಜವಾಗಿಯೂ ದೇಶದ ಸೈನಿಕರ ಮೇಲೆ ರಾಜಕಾರಣಿಯವರು ಏನು ಪ್ರಹಾರ ಮಾಡ್ತಾರೆ ಅದು ನಿಜವಾಗಿ ಬೇಸರದ ವಿಷಯನೇ. ಯಾವುದೇ ಪಕ್ಷಗಳಿರಲಿ, ಯಾವುದೇ ಸರ್ಕಾರಗಳಿರಲಿ, ಸೈನಿಕರು ಭಾರತ ದೇಶದ್ದು, ಭಾರತ ಮಾತೆಯ ಮಕ್ಕಳೇ. ಈ ಥರ ರಾಜಕೀಯದ ಪ್ರಯೋಗ ಯಾವಾಗ ಸೈನಿಕರ ಮೇಲೆ ಬರ್ತದೆ, ಮುಂದಿನ ಪೀಳಿಗೆಯಲ್ಲಿ ಸೈನ್ಯಕ್ಕೆ ಯುವಕರು ಸೇರದಂಥ ಪರಿಸ್ಥಿತಿ ಬಂದಿದೆ. ಈಗ ಸಿಚುವೇಶನ್ ಹಾಗೇ ಇದೆ. ಒಂದು ಮನೆಯಲ್ಲಿ ಮಕ್ಕಳು ಕಡಿಮೆ. ಹಳೆ ಕಾಲದಲ್ಲಿ 4, 5 ಗಂಡು ಮಕ್ಕಳು ಇರುವಲ್ಲಿ ಒಬ್ಬರು ಇಬ್ಬರು ತಂದೆ ತಾಯಿದು ಸೇವೆಗೆ ನಿಂತ್ಕೊಂಡು ಬಾಕಿ 2 ಮಕ್ಕಳು 3 ಮಕ್ಕಳು ದೇಶ ಸೇವೆಗೆ ಅಂತ ಹೋಗ್ತಾಯಿದ್ರು. ಇವಾಗಿನ ಕಾಲದಲ್ಲಿ ತಂದೆ ತಾಯಿಗೆ 2 ಇಲ್ಲಾಂದರೆ 1 ಮಕ್ಕಳು. ಅವರು ಈ ಥರದ ಸಿಚುವೇಶನ್ ನೋಡುವಾಗ ಅವ್ರಿಗೊಂದು ಭಯ ಬರುತ್ತೆ, ನಾನು ಹೋಗಬೇಕಾ ಬೇಡವಾ, ಹೋದರೆ ವಾಪಸ್ ಬರ್ತೀನಾ ಇಲ್ವಾ, ನಾನು ದೇಶಕ್ಕೆ ಸೇರಿ ನಾನು ಏನು ಇಂಪ್ರೂವ್ಮೆಂಟ್ ಆಗೋದೇನು ಕಾಣೋದಿಲ್ಲ. ಯಾಕೆಂದರೆ ಇಲ್ಲಿ ಮನೆಯಲ್ಲಿ ಇದ್ದುಕೊಂಡು ಇಲ್ಲ ಊರೊಳಗಡೆ ಇದ್ದುಕೊಂಡೇ ಇಂಪ್ರೂವ್ ಆಗಿ ಪ್ರಾಪರ್ಟಿ ಮಾಡಿಕೊಂಡವರು ಜಾಸ್ತಿ ಸೈನಿಕರಿಗಿಂತ. ಹಾಗಿರುವಾಗ ಯುವಕರಲ್ಲಿ ಒಂದು ಉತ್ಸಾಹ ಬರುವಂಥ ಒಂದು ಕಾರ್ಯಕ್ರಮಗಳು ನಾವು, ಹಾಗಾಗಿ ಈ ಮಾಜಿ ಸೈನಿಕರು ಏನಿದ್ದೇವೆ, ಈ ಮಾಜಿ ಸೈನಿಕರು ನಾವು ಈ ಕಾರ್ಗಿಲ್ ವಿಜಯ ದಿವಸವನ್ನು ಕೈಗೆ ಎತ್ಕೊಂಡಿದ್ದೇ ಮೇಯ್ನು. ನಮ್ಮ ಈ ಇಂದಿನ ಮಕ್ಕಳಿಗೆ ಒಂದು ಉತ್ಸಾಹ ಬರಲಿ. ಈಗ ಶಾಲಾ ಕಾಲೇಜುಗಳಲ್ಲಿ ಓದುವಂಥ ಮಕ್ಕಳು ಎಲ್ಲರೂ ಡಾಕ್ಟ್ರು, ಎಲ್ಲ ಇಂಜಿನಿಯರ್ಗಳು, ಎಲ್ಲ ಅವರವರ ಪ್ರೈವೇಟ್ ಜಾಬ್ಗೆ ಹೋಗುವಾಗ ಭಾರತ ಮಾತೆಯನ್ನು ಕಾಪಾಡಲಿಕ್ಕೆ ಸ್ವಲ್ಪ ಸೈನಿಕರು ಬೇಕಲ್ಲ. ಇದೀಗ ಔಟ್ ಆಫ್ ಕಂಟ್ರಿಯಲ್ಲಿ ನಾನು ಕೇಳಿದ್ದೇನೆ, ಚೈನಾದಲ್ಲಿ ಒಂದು ಡಿಗ್ರಿ ಆದಮೇಲೆ
ಹೇಗೆ ಅವರಿಗೆ ಜಾಬು ಸಿಗಲಿಕ್ಕೆ ಮುಂಚೆ 1 ಇಯರ್ ನೀವು ಆರ್ಮಿ ಟ್ರೈನಿಂಗ್ ಮಾಡಲೇಬೇಕು, ಒಂದು ಸರ್ಟಿಫಿಕೇಟ್ ತಗೊಳ್ಬೇಕು. ಹಾಂ, ಒಂದು ಡಿಫೆನ್ಸ್ದು ಸೇಫ್ಟಿಗೆ ಸರ್ಟಿಫಿಕೇಟ್ ತಗೊಂಡ ನಂತರನೇ, ಹಾಂ ಕಂಪಲ್ಸರಿ ಆ ಒಂದು ಸರ್ಟಿಫಿಕೇಟ್ ತಗೊಂಡು ನೀವು ನೆಕ್ಸ್ಟ್ ಜಾಬ್ಗೆ ಹೋಗುವಾಗ ಇದು ನಿಮಗೆ ಸಪೋರ್ಟ್ ಮಾಡುತ್ತೆ. ಇದು ನಮ್ಮ ಭಾರತ ದೇಶದಲ್ಲಿ ಇಲ್ಲ. ಅವರವರು ಓದಿದ ಡಿಗ್ರಿಗೆ ಅವರವರು ಜಾಬ್ಗೆ ಸೇರಿಬಿಡ್ತಾರೆ, ಸೈನ್ಯಕ್ಕೆ ಸೇರಲಿಕ್ಕೆ ಇಲ್ಲ. ಆದರೆ ಸೈನ್ಯಕ್ಕೆ ಸೇರುವಾಗ ಅವರು ಇದನ್ನು ನಮ್ಮ ಯಾರು ಜನರಲ್ ಕರೆಕ್ಟ್ ಅಲ್ಲ ಸರ್, ಬಿಪಿನ್ ರಾವತ್ ಸರ್ ಅದೊಂದು ಕಟ್ಟಿದ್ದಾರೆ. ಸೈನ್ಯ ಅನ್ನೋದು ನಿನಗೆ ಸಂಬಳಕ್ಕಿರುವ ನೌಕರಿ ಅಲ್ಲ, ನಾನು ದೊಡ್ಡ ಮನಸ್ಸಾಗ್ತೀನಿ ಅಂತ ಬಂದು ಸೈನ್ಯಕ್ಕೆ ಸೇರಬೇಡ, ಬೇಕು ಎದೆಯಲ್ಲಿ ಗಡಸ್ತನ ಬೇಕು, ಅಂಥವ್ರು ಬನ್ನಿ ಸೈನ್ಯಕ್ಕೆ ಅಂತ ಒಂದಷ್ಟು ಕೊಟ್ಟಿದ್ರು, ಒಂದು ಲಾಸ್ಟ್ ಒಂದು 2 ಇಯರ್ಸ್ ಬ್ಯಾಕು. ಅಂತಹದನ್ನೇ ನಮ್ಮ ರಾಜಕಾರಣಿಗಳು ಬೇರೆ ಥರನೂ ಹೇಳಿದ್ರು. ಇಲ್ಲಿ ತಿನ್ನಕ್ಕೆ ಅನ್ನ ಇಲ್ದೇ ಇರೋರೆಲ್ಲ ಬರ್ತಾರೆ ಅಲ್ಲಿಗೆ ಸರ್. ಆದರೆ ಅದು ತಪ್ಪು. ಅದು ಈಗ ಬಿಪಿನ್ ರಾವತ್ ಸರ್ ಏನು ಹೇಳಿದ್ರು ಅದು 100ಕ್ಕೆ 100 ಸತ್ಯ. ನಾನು ಮಿಲಿಟ್ರಿಗೆ ಸೇರಬೇಕಂದ್ರೆ ಇದೆ, ದೇಶ ಇದೆ, ತಿರುಗಿ ನೋಡ್ಕೊಳ್ಳೋಕ್ಕೆ ನಮ್ಮ ಅಪ್ಪ ಅಮ್ಮ ನಮ್ಮ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ದೇಶ ಸರ್ಕಾರ ಇದೆ. ಯಾರು ನಮ್ಮ ಜೊತೆಲಿ ಸರ್ವಿಸ್ ಮಾಡಿ ಈಗ ಈ ಥರ ಮಾಜಿ ಸೈನಿಕರು ಬಂದಿದ್ದಾರೆ, ಅವರು ನಮ್ಮ ಫ್ಯಾಮಿಲೀಸಿಗೆ ಏನು ವೆಲ್ಫೇರ್ ಮಾಡಬೇಕು ಮಾಡ್ತಾರೆ. ಆದರೆ ಸೇರುವವರು ಮಾತ್ರ ನಾನು ಪ್ರಾಪರ್ಟಿ ಮಾಡಬೇಕು ಅಂತ ಸೇರೋದು ಬೇಡ. ಇದು ನನ್ನ ಒಂದು ಕಳಕಳಿಕೆ. ಜೀವಂತವಾಗಿ ಆರೋಗ್ಯವಾಗಿ ಏನು ಕೆಲಸ ಮಾಡಬೇಕಿತ್ತು ಅದನ್ನು ಮಾಡಿ ವಾಪಸ್ ಬಂದು ತಂದೆ ತಾಯಿ ಹೆಂಡತಿ ಮಕ್ಕಳು ಊರಿಗೆ ಸೇರಿಕೊಂಡ್ರೆ ಅದೇ ದೊಡ್ಡ ಪ್ರಾಪರ್ಟಿ. ಹಾಗಾಗಿ ಇವತ್ತಿನ ಏನು ಯುವಕರಿದ್ದಾರೆ ಆದಷ್ಟು ಸೇರ್ಕೊಳ್ಳಿ. ಇವಾಗ ಹೊಸದಾಗಿ ಓಪನ್ ಆಗಿದೆ ಅಗ್ನಿವೀರ್, ಅಗ್ನಿಪಥ್, ಇದೆಲ್ಲ ನೋಡಿ, ಇದೆಲ್ಲ ಒಂದು ಓಪನ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಸೇರ್ಕೊಳ್ಳಿ. ಯುವಕರನ್ನ ನಾವು ಇದೇ ಕೇಳ್ಕೊಳ್ಳೋದು, ಸೇರ್ಕೊಳ್ಳಿ, ಸ್ವಲ್ಪ ನಾಲೆಜ್ ಇರಲಿ. ಈಗ ನಾವು ಏನಿದೆ ದೇಶಕ್ಕೆ ನಾವು ಓದಿದ್ದೇವೆ, ಅದು ನಮ್ಮ ಪೆನ್ಸಿಲ್ಗಳು ಗನ್ನು ಥರ ಕೆಲಸ ಮಾಡಲ್ಲ. ಗನ್ನದು ಸ್ವಲ್ಪ ಅರಿವು ಇರಲಿ. ಲಡಾಯಿ ಟೈಮಲ್ಲಿ ಅದೇ ಕೆಲಸಕ್ಕೆ ಬರೋದು, ಪೆನ್ಸಿಲ್ಗಳು ಬರಲ್ಲ. ಹಾಗಾಗಿ ಯುವಕರಲ್ಲಿ ನಾವು ಹೇಳ್ತೇವೆ ದೇಶದ ಮೇಲೆ ಪ್ರೀತಿ ಇರಲಿ, ನಮ್ಮ ಒಂದು ಗೌರವ ಇರಲಿ, ಸೈನಿಕರಿಗೂ ಒಂದು ಗೌರವ ಕೊಡಿ ಅಂತ ನಾವು ಬೇಳ್ಕೊಡ್ತೇವೆ. ಓಕೆ, ಇನ್ನು ಸಿದ್ದೋಜಿರಾವ್ ಅವರೇ, ತಾವು ಸ್ವತಃ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದವರು. ಇವತ್ತಿಗೆ 25 ವರ್ಷಕ್ಕಿಂತ ಜಾಸ್ತಿ ಆಯಿತು ಯುದ್ಧ ಮುಗಿದು. ಏನನ್ಸುತ್ತೆ ಸರ್ ತಮಗೆ? ಏನನ್ಸುತ್ತೈತೆ, ನಮಗೆ ಆವಾಗ ಹುಮ್ಮಸ್ಸಿರ್ತಿತ್ತು, ಆದರೆ ಪ್ರೋತ್ಸಾಹ ಕೊಡ್ತಿರೋರು ಯಾರೂ ಇರ್ತಿರ್ಲಿಲ್ಲ. ಹುಮ್ಮಸ್ಸಿತ್ತು, ಪ್ರೋತ್ಸಾಹ ಕೊಡೋರು ಯಾರೂ ಇಲ್ಲ. ನಾವು ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೂ ಕೂಡ ಅಂಥದ್ದೇನು ನಮಗೆ ಪ್ರೋತ್ಸಾಹ ಕೊಡಲಿಲ್ಲ. ಆವಾಗ ನಾವು ಸರ್ಕಾರದ ಮೇಲೆ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ನಮಗೆ ಅವಾಗ ಒಂದು ಸ್ವಲ್ಪ ಬೇಸರ ಆಗ್ತಿತ್ತು. ಏನಪ್ಪ ನಾವು ಎಲ್ಲ ತಂದೆ ತಾಯಿನೋ ಬಂಧು ಬಳಗನ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ನಾವು ಇಲ್ಲಿ ಹೋರಾಡ್ಕೊಂಡು ಇದ್ದೀವಿ. ನಮ್ಮ ಇದಕ್ಕೆ ನಾವು ಯೋಚನೆ ಮಾಡ್ತಿಲ್ಲ, ನಮ್ಮ ಜೀವಕ್ಕೆ ನಾವು ಯೋಚನೆ ಮಾಡ್ತಿಲ್ಲ. ಅಥವಾ ನಾವು ಅಲ್ಲಿದ್ದರೂ ಕೂಡ ಇಲ್ಲಿ ನಮ್ಮ ಫ್ಯಾಮ್ಲಿಗೂ ಪ್ರೊಟೆಕ್ಷನ್ ಮಾಡೋರು ಯಾರೂ ಇಲ್ಲ ನಮ್ಮ ಸ್ಟೇಟ್ಗಳಲ್ಲಿ, ಅಲ್ಲಿ ಅವರವರ ಸ್ಟೇಟ್ಗಳಲ್ಲಿ. ಆವಾಗ ನಮಗೊಂದು ಸ್ವಲ್ಪ ಬೇಸರ ಆಗ್ತಿತ್ತು. ಆದರೂ ಕೂಡ ಏನೇ ಆಗಲಿ ನಾವು ಬಿಡಬಾರ್ದು, ನಾವೇನು ಧ್ಯೇಯ ಇಟ್ಕೊಂಡು ಬಂದಿದ್ದೀವೋ ಅಲ್ಲಿ ಹೋಗಬೇಕು, ನಾವು ವಾರ್ ಮಾಡಬೇಕು, ಯುದ್ಧ ಮಾಡಬೇಕು, ನಾವು ಜಯಿಸ್ಕೊಂಡು ಭಾರತನ ಮುಂದುವರಿಸ್ಬೇಕು, ಬೆಳೆಸಬೇಕು. ಇದೇ ನಮ್ಮ ಧ್ಯೇಯ. ಇವತ್ತು ಸಾಕಷ್ಟು ಜನ ಮಾತಾಡ್ತಾರೆ, ನನ್ನ ಮಗ ಭಗತ್ ಸಿಂಗ್ ಥರ ಆಗಬೇಕು, ನನ್ನ ಮಗ ಚಂದ್ರಶೇಖರ್ ಆಜಾದ್ ಥರ ಆಗಬೇಕು ಅಂತ. ಆದರೆ ನನ್ನ ಮಕ್ಕಳಾಗೋದು ಬೇಡ, ಪಕ್ಕದ ಮನೆ ಮಕ್ಕಳಾಗಲಿ ಅಂತ. ಸೊ ಈ ಥರ ಮನೋಭಾವ ಇದ್ದಾಗ ನಾವು ದೇಶವನ್ನು ರಕ್ಷಿಸೋದು ಕಷ್ಟ ಆಗುತ್ತೆ ಅಂತ ಹೇಳಿ. ಇನ್ನು ವಿಠಲಾಕ್ಷ ಸರ್, ತಾವು ಏರ್ಫೋರ್ಸ್ನಲ್ಲಿದ್ದವರು. ಇವತ್ತಿನ ಯುವಕರು ಎಷ್ಟೋ ಜನ ಸೈನ್ಯಕ್ಕೆ ಹೋಗಬೇಕು ಅಂಥೇಳಿ ಇರುವಂಥವ್ರು ಒಂದು ಭಾಗ, ಆದರೆ ಇನ್ನು ಅನೇಕರು ಸೈನ್ಯಕ್ಕೆ ಯಾಕೆ ಹೋಗಬೇಕು, ಅಲ್ಲಿ ಹೋದರೆ ಸಮಸ್ಯೆಗಳು ಜಾಸ್ತಿ, ಹಾಗೆ ಹೀಗೆ ಅಂತ ಹೇಳುವಂಥವ್ರು ಇನ್ನೊಂದು ಭಾಗ. ಈ ಥರದ ಯುವಕರಿಗೆ ತಾವು ಒಬ್ಬ ನಿವೃತ್ತ ಸೈನ್ಯದ ಅಧಿಕಾರಿಗಳಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಈಗ ಒಂದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಯು ಕ್ಯಾನ್ ಡ್ರ್ಯಾಗ್ ಎ ಹಾರ್ಸ್ ಟು ದ ವಾಟರ್ ಬಟ್ ಯು ಕೆನಾಟ್ ಫೋರ್ಸ್ ದಟ್ ಹಾರ್ಸ್ ಟು ಡ್ರಿಂಕ್ ವಾಟರ್. ಮಕ್ಕಳು ಇದೆಲ್ಲ ಅವರಿಗೆಲ್ಲ ಕೇಳಲಿಕ್ಕೆಲ್ಲ ಖುಷಿಯಾಗುತ್ತೆ. ನಾನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವನು. ನಮ್ಮದು ಬಹಳ ಒಂದು ಪ್ರತಿಭಾವಂತರ ಜಿಲ್ಲೆ ಅಂತ ನಾವು ಕರೆಸ್ಕೊಳ್ತೀವಿ. ನಮ್ಮಲ್ಲಿ ಯಾರೂ ಹೋಗ್ತಾನೆ ಇಲ್ಲ. ಅದು ಬಿಡಿ, ಈ ಆರ್ಮಿಗಾಗಲಿ ಏರ್ಫೋರ್ಸ್ಗಾಗಲಿ ಮೊದಲಾದರೆ ಸ್ವಲ್ಪ ಇದು ಕ್ರಿಶ್ಚಿಯನ್ಸು ಅವರು ಇದೆಲ್ಲ ಬರ್ತಾಯಿದ್ರು. ಈಗ ಅದು ಕೂಡ ಇಲ್ಲ. ನೋಬಡಿ ದರ್ ಇಸ್ ನೋ ಇನ್ಸೆಂಟಿವ್ ಫಾರ್ ದಮ್ ಟು ಜಾಯ್ನ್. ನನಗೆ ಅರ್ಥನೇ ಆಗ್ತಾಯಿಲ್ಲ. ಈಗ ನೋಡಿ, ಈಗ ನೀವು CISF ತಗೊಳ್ಳಿ, BSF ತಗೊಳ್ಳಿ, ಆರ್ಮಿ ತಗೊಳ್ಳಿ, ಏರ್ಫೋರ್ಸ್ ತಗೊಳ್ಳಿ, ನೇವಿ ತಗೊಳ್ಳಿ, ಎಲ್ಲ ಈಗ UP, ಬಿಹಾರ್, ಜಾರ್ಖಂಡ್ ಎಲ್ಲ ಅಲ್ಲಿನವರೇ, ಮಧ್ಯಪ್ರದೇಶ್.
ನಮ್ಮ ಸೌತ್ ಇಂಡಿಯನ್ಸ್ ಭಾಳ ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಈಗ ರಾಜಸ್ಥಾನ್ ಹೌದು, ಸ್ಟೇಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನು ಮಾಡಬೇಕಂದ್ರೆ, ಈಗ ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಆರ್ಮಿಗೆ ಹೋಗ್ತಾ ಅಂತ ಹೇಳಿದ್ರೆ ಅವ್ರಿಗೆ ಏನಾದರೂ ಸ್ವಲ್ಪ ಇನ್ಸೆಂಟಿವೈಸ್ ಮಾಡಬೇಕು. ಇನ್ಸೆಂಟಿವೈಸ್ ಮಾಡಿದರೆ ನೀವು ಹೋಗ್ತಾರೆ, ಇಲ್ಲದಿದ್ದರೆ IIT ಮಾಡಿದ, PS ಅಲ್ಲಿ ಕಲಿತ, ಆಮೇಲೆ ಅಮೇರಿಕ, ಅದೇ ಒಂದು ಉದ್ದೇಶ ಆಗ್ಬಿಟ್ಟಿದೆ. ಆಮೇಲೆ ಅವನು ಬರ್ತಾನೆ ಇಲ್ಲೋ ಗೊತ್ತಿಲ್ಲ. ದೋಸ್ ಚಿಲ್ಡ್ರನ್ ದೇ ವಿಲ್ ಬಿ ಸೀಯಿಂಗ್ ದರ್ ಪೇರೆಂಟ್ಸ್ ಇನ್ ಮರ್ಚುರಿ ಓನ್ಲಿ. ಅದು ನಮ್ಮ ಇದು ತಂದೆ ತಾಯಿಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಈಗ ನೋಡಿ, ಮೊದಲು ಈಗ ಪಂಜಾಬ್ನಲ್ಲೂ ಈಗ ಸ್ವಲ್ಪ ಇದೆ. ಇಟ್ ಈಸ್ ಅ ಪ್ರೈಡ್ ಫಾರ್ ದೆಮ್ ಟು ಬಿ ಇನ್ ದ ಆರ್ಮ್ಡ್ ಫೋರ್ಸಸ್, ಪಂಜಾಬು, ಹರಿಯಾಣ ಅಲ್ಲೆಲ್ಲ. ನಮ್ಮಲ್ಲಿ ಆ ಒಂದು ಇನ್ಸೆಂಟಿವೈಸೇ ಇಲ್ಲ ಯಾವುದು. ಆದರೂ ನಾನು ಏನೆಂದು ಹೇಳೋದಂತ ಹೇಳಿದ್ರೆ, ಅನ್ಲೆಸ್ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಈಗೇನೋ ಅಗ್ನಿವೀರ್ ಮಾಡಿದ್ದಾರೆ, ಅದರಲ್ಲಿ ಈ ಬೆಟಾಲಿಯನ್ ಪ್ರೈಡ್ ಅದು ಯಾವುದು ಇಲ್ಲ. ಹಾಗಾಗಿ ಐ ಡೋಂಟ್ ಎನ್ಕರೇಜ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಕೀಮ್ ಎಟ್ ಆಲ್. ಈಗ ನೋಡಿ, ಈ ಗೌರ್ಮೆಂಟಲ್ಲಿ ತಗೊಳ್ಳಿ, ಫಾರ್ ದ ಲಾಸ್ಟ್ 5 years ರಿಕ್ರೂಟ್ಮೆಂಟ್ ಫಾರ್ ದ ಆರ್ಮಿ ಹ್ಯಾಸ್ ನಾಟ್ ಬೀನ್ ಹೆಲ್ಡ್. ಈಗ 1.8 lakhs ಪೋಸ್ಟ್ಗಳು ಖಾಲಿ ಇದೆ. 1.8 lakhs ಪೋಸ್ಟ್ಗಳು ಖಾಲಿ ಇದೆ. ಆ್ಯಕ್ಚುಲಿ ಎವ್ರಿ ಟೈಮ್ ರಿಕ್ರೂಟ್ ಮಾಡಬೇಕು, ಇನ್ಸೆಂಟಿವೈಸ್ ಮಾಡಬೇಕು ಜನರಿಗೆ. ಒಂದು ಈ ಸ್ಟೇಟ್ ಗೌರ್ಮೆಂಟ್ ಯಾವ ಫ್ಯಾಮಿಲಿಯಲ್ಲಿ ಒಬ್ಬ ಆರ್ಮಿ ಅಥವಾ ನೇವಿ ಅಥವಾ ಏರ್ಫೋರ್ಸಲ್ಲಿ ಇದ್ದಾನೆ, ಆ ಫ್ಯಾಮಿಲಿಗೆ ಒಂದು ರೆಕಗ್ನೈಸ್ ಕೊಡಬೇಕು. ಅವಾಗ ಅದು ಸ್ವಲ್ಪ ಹೌದಪ್ಪ ನಾನು ಸೇರಬೇಕು ಅಂತ ಒಂದು ಅವರಿಗೆ ಛಲ ಬರುತ್ತೆ. ಇಲ್ದಿದ್ರೆ ಹಿಂಗೇನೆ ನೋಡಿ, ನಮ್ಮ ರೂರಲ್ ಬಾಯ್ಸ್ ಎಲ್ಲ SLC ಮಾಡ್ತಾರೆ, ಜೊಮ್ಯಾಟೊ ಸಪ್ಲೈಯರ್ ಅದು ಇದು ಮಾಡಿಕೊಡ್ರೆ, ಬಟ್ ಆರ್ಮಿ ಏರ್ಫೋರ್ಸ್ ಹೋಗೋದು ಮತ್ತೆ ಎತ್ತೋದಿಲ್ಲ ಅವರು. ಸೊ ದರ್ ಇಸ್ ನೋ ಸೌತ್ ಇಂಡಿಯಾ ಎಸ್ಪೆಷಲಿ ನಮ್ಮದು 4 ಸ್ಟೇಟ್ ಇದೆಯಲ್ಲ, ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಒಂದು ಸ್ಪಿರಿಟ್ ಇದೆ. ಮಹಾರಾಷ್ಟ್ರದ ಐ ಫೈಂಡ್ ಮೆನಿ ಮಹಾರಾಷ್ಟ್ರಿಯನ್ಸ್ ಇನ್ ದ ಆರ್ಮಿ ಆ್ಯಂಡ್ ಏರ್ಫೋರ್ಸ್. ಓಕೆ, ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರು ಇಂಜಿನಿಯರಿಂಗ್ ಮುಗಿಸ್ಕೊಂಡಿದ್ರು. ಸೈನ್ಯದ ಎಲ್ಲ ಇಂಟರ್ವ್ಯೂಗಳಲ್ಲೂ ಪಾಸ್ ಆದರೂ ಕೊನೆಗೆ ಫೈನಲ್ ಪರ್ಸ್ನಲ್ ಇಂಟರ್ವ್ಯೂ ಅಂತ ಹೇಳಿ ಕೂರಿಸ್ಕೊಂಡ್ರಂತೆ. ಮಾರ್ಕ್ಸ್ ಕಾರ್ಡ್ ಎಲ್ಲ ನೋಡಿದ್ರು, ಸಿಕ್ಕಾಪಟ್ಟೆ ಒಳ್ಳೆ ಸ್ಕೋರ್ ಬಂದಿತ್ತು. ಹೇಳಿದ್ರಂತೆ, ಅಲ್ಲಪ್ಪ ನೀನು ತುಂಬ ಚೆನ್ನಾಗಿ ಓದ್ಕೊಂಡಿದ್ಯಾ, ಯಾವುದಾದ್ರೂ ಸಾಫ್ಟ್ವೇರ್ ಕಂಪನಿಗೆ ಹೋದರೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ, ಅದನ್ನೆಲ್ಲ ಬಿಟ್ಬಿಟ್ಟು ಯಾಕೆ ಭಾರತೀಯ ಸೈನ್ಯಕ್ಕೆ ಬಂದಿದ್ಯಾ ಅಂತ ಕೇಳಿದಾಗ ಅವರೊಂದು ಮಾತು ಹೇಳಿದ್ರಂತೆ, ಸರ್ ನೀವು ಹೇಳಿದ ನಿಜ, ನಾನು ಯಾವುದಾದ್ರೂ ಸಾಫ್ಟ್ವೇರ್ ಕಂಪನಿಗೆ ಹೋದರೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ, ಆದರೆ ಜೀವನದಲ್ಲಿ ನನಗೆ ಒಂದೇ ಒಂದು ಆಸೆ ಇದೆ ಸರ್. ಜೀವನದಲ್ಲಿ ಒಂದೇ ಒಂದು ಬಾರಿ ಆದರೂ ಕೂಡ ಪರಮವೀರ ಚಕ್ರ ಪಡ್ಕೊಳ್ಬೇಕು ಅಂಥೇಳಿ ಆಸೆ ಇದೆ ಸರ್. ಆ ಪರಮವೀರ ಚಕ್ರವನ್ನು ಯಾರಾದರೂ ಕೊಡೋದಾದರೆ ಅದು ಇಂಡಿಯನ್ ಆರ್ಮಿ ಮಾತ್ರ ಸರ್, ಅದಕ್ಕೋಸ್ಕರ ಸೇರ್ಕೊಳ್ತಾ ಇದ್ದೀನಿ ಅಂತ. ಈ ಥರದ ಎಷ್ಟು ಜನ ಯುವಕರು ನಮಗೆಲ್ಲರಿಗೂ ಕೂಡ ಪ್ರೇರಣಾದಾಯಿ ಅಂತ ಹೇಳಿ. ಇನ್ನು ಕೊನೆಯದಾಗಿ ಶಂಕರಪ್ಪ ಸರ್, ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಅದೇ ನೀವೆಲ್ಲ ಈ ಸ್ಟುಡಿಯೋಕ್ಕೆ ನಮ್ಮನ್ನು ಬರಮಾಡಿಕೊಂಡು ನಮ್ಮ ಕಡೆಯಿಂದ ಸಜೆಷನ್ ಎಲ್ಲ ಕೇಳಿದ್ದಕ್ಕೆ ನನಗೆ ಭಾಳ ಸಂತೋಷ. ಕಾರ್ಗಿಲ್ ವಿಜಯ ದಿವಸ ಬಂದಿದ್ದೀವಿ, ನಾವು ಬಂದಿದ್ದಕ್ಕೆ ನಿಮಗೆ ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಇನ್ನು ಕೊನೆಯದಾಗಿ ರಾಘವೇಂದ್ರ ರಾವ್ ಸರ್, ಇವತ್ತು ಭಾರತೀಯ ಸೈನ್ಯ ಹಿಂದಿನ ಥರ ಇಲ್ಲ, ಎಲ್ಲದರಲ್ಲೂ ಕೂಡ ಉತ್ತಮ ಮಟ್ಟದಲ್ಲಿದೆ. ಅದರಲ್ಲಿ ಶಸ್ತ್ರಾಸ್ತ್ರಗಳಲ್ಲಿರ್ಬೋದು ಅಥವಾ ತೆಗೆದುಕೊಳ್ತಾ ಇರುವಂತಹ ಡಿಸಿಷನ್ನಲ್ಲಿರ್ಬೋದು, ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದು ಬರುವಂತಹ ಆ ಛಲಗಾರಿಕೆಯಲ್ಲಿರ್ಬೋದು, ಇದೆಲ್ಲವನ್ನು ನೋಡಿದರೆ ತಮಗೇನು ಅನಿಸುತ್ತೆ ಸರ್? ಇವಾಗ ನಮ್ಮ ಸಾಹೇಬ್ರು ಹೇಳ್ತಾ ಇದ್ದರು ರಿಗಾರ್ಡಿಂಗ್ ಅಗ್ನಿವೀರ್ ಅಂತ. ಒಂದೇ ಒಂದು ನಿಮಿಷ ಅದನ್ನು ಹೇಳ್ತೀನಿ, ಮತ್ತೆ ಹಿಂದಕ್ಕೆ ಬರ್ತೀನಿ. ಅಗ್ನಿವೀರ್ ಇದ್ರೊಳಗೆ ಕೂಡ ಇವಾಗ ನಮ್ಮ ದೇಶದಲ್ಲಿ ಇವಾಗ ದಿ ವಾರ್ಫೇರ್ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್ಡ್. ಗೊತ್ತಾಯ್ತಾ? ಎವ್ರಿಥಿಂಗ್ ಇಸ್ ಅಂಡರ್ ಕಂಪ್ಯೂಟರೈಸ್ಡ್. ಇಲ್ಲಿ ಕೂತ್ಕೊಂಡು ಇಲ್ಲಿ ಮಾಡ್ತಾಯಿದ್ರೆ ಅಲ್ಲೋಗಿ ಹೊಡಿತಾ ಇದೆ. ಸೊ ಅಲ್ಲಿ ಹೊಡೆಯೋದಕ್ಕೆ ಅದು ಎಷ್ಟು ಸಾಯಿಸುತ್ತೋ ಗೊತ್ತಿಲ್ಲ. ಇಲ್ಲಿ ಓನ್ಲಿ 1% ಈಸ್ ಡೂಯಿಂಗ್ ದಿ ಜಾಬ್ ಹಿಯರ್. But still, if you don't have boots on the ground, you can't win the war, sir. That's correct. That's why some people should be there. Out of that one, they are taking some people as permanent people. That is only for the time being. It is like this. The percentage may go up also as per the time arrives like that. It is there. So today's warfare is quietly different from the warfare what we were doing. ಉಸ್ ಟೈಮ್ ಪೆತ್ತ ಹೊಡಿ ಬಡಿ ಚಳಿ ಅಷ್ಟೇ ಇತ್ತಾಯಿತು. ಇವಾಗ ಬೇರೆ ಥರ ಇದೆ ಕಂಪ್ಲೀಟಾಗಿ. ಮಿಸೈಲ್ಸ್ ಆರ್ ದೇರ್, ಕಂಪ್ಲೀಟ್ಲಿ ಮಿಸೈಲ್ಸ್.
the missiles go and kill many thousands at a time. You see, ಇಸ್ರೇಲಲ್ಲಿ ಹೊಡಿತಾ ಇದ್ದಾರಲ್ಲ, ಇರಾನಲ್ಲಿ ಹೊಡಿತಾ ಇದ್ದಾರೆ. ಹೋಲ್ ಸಿಟಿ ಇಸ್ ಬಿಕಮಿಂಗ್ ಕಂಪ್ಲೀಟ್ಲಿ ಡೌನ್ ನಾವು. ಓಕೆ ಆ ಥರ ಆಗ್ತಾ ಇದೆ. ಓಕೆ It's quite different. Now, what you asked in the last, the thing is, of course, we have all discussed many things now. ಬಹಳ ಚೆನ್ನಾಗಿತ್ತು. ಆ್ಯಂಡ್ ವಿ ಹ್ಯಾವ್ ಗಿವನ್ ಎ ವೆರಿ ಗುಡ್ ಆಪರ್ಚುನಿಟಿ. ನಮ್ಮದೆಲ್ಲ ವಾಪಸ್ ಬಂತು, ತಿರ್ಗಾ ವಾಪಸ್ಸು ನಮಗೆ ಒಳ್ಳೆ ಜ್ಞಾಪಕಕ್ಕೆ ಬಂತು ಎಲ್ಲ. ಸೊ ತಮ್ಮ ಇದರಿಂದ ನಾವು ಎಲ್ಲನೂ ಜ್ಞಾಪಿಸ್ಕೊಂಡ್ವಿ, ಮತ್ತು ನಮ್ಮ ಸಹಪಾಠಿಗಳ ಜೊತೆ ಎಲ್ಲ ಮಾತಾಡ್ಕೊಂಡ್ವಿ. ಬಹಳ ಚೆನ್ನಾಗಿತ್ತು. ಇಟ್ಸ್ ವೆರಿ ಗುಡ್ ಕೈಂಡ್ ಆಫ್ ಯು. ಥ್ಯಾಂಕ್ ಯು. ಒಂದು ಸರ್, ಮೀಡಿಯಾ ಮುಂದೆ ನಾವು ಹೇಳ್ತಿರೋದೇನು ಅಂದರೆ, ತಂದೆ ತಾಯಿಗಳು ಈಗಿನ ಕಾಲದಲ್ಲಿ ಯೋಚನೆ ಮಾಡೋದೇನು ಅಂದರೆ, ನನ್ನ ಮಗ ಇಂಜಿನಿಯರ್, ನನ್ನ ಮಗ ಡಾಕ್ಟ್ರು, ನನ್ನ ಮಗ ಲಾಯರು, ಇಷ್ಟೇ ಯೋಚನೆ ಮಾಡ್ತಾರೆ. ಇಲ್ವಾ ಲೋಕಲ್ ಯಾವುದಾನ ಪೊಲೀಸ್ ಹುದ್ದೆ ಅದು ಇದು ಯೋಚನೆ ಮಾಡ್ತಾರೆ. ಆರ್ಮಿಗೆ ಸೇರಿಸ್ಬೇಕು, ಆರ್ಮಿಗೆ ಹೋಗಿ ಕಳಿಸ್ಬೇಕು ಅನ್ನೋದು ಯಾರೂ ಯೋಚನೆ ಮಾಡಲ್ಲ. ದೇಶನೇ ಇಲ್ದ ಮೇಲೆ ಮತ್ತೆ ಇಲ್ಲಿ ಇಂಜಿನಿಯರ್ ಮಾಡ್ಕೊಂಡು ಏನು ಮಾಡಬೇಕು? ಸೊ ಈಗ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಿಮ್ಮ ಹತ್ರ ಇಫ್ ಯು ಡೋಂಟ್ ಹ್ಯಾವ್ ದಟ್ ಗಟ್ಸ್ ಯು ಕೆನಾಟ್ ಜಾಯಿನ್ ಎನಿ ಆರ್ಮಿ. ಯಾಕೆ ಈಗ ನೋಡಿ, ಒಬ್ಬ ಭಿಕ್ಷುಕನಿಗೆ ಅವನ ಹತ್ರ ಹೋಗಿ ನಿನ್ನ ಒಂದು ಬೆರಳು ಕೊಡಪ್ಪ, ಒಂದು 1 ಲಕ್ಷ ಕೊಡ್ತೀನಿ ಅಂತ, ಅವನು 10 ಲಕ್ಷ ಕೊಟ್ಟರು ನಾನು ಬೆರಳು ಕೊಡೋದಿಲ್ಲ. ಸೊ ಯು ಕೆನಾಟ್ ವ್ಯಾಲ್ಯೂ. Example, I am here, sir. My father was a superintendent engineer. ಓಕೆ ಓಕೆ I just joined on. ಹೌದಲ್ಲ. ಸೊ ಇಷ್ಟೊತ್ತು ನಿವೃತ್ತ ಸೈನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಗಿಲ್ ಹಾಗೂ ಸೈನ್ಯದ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ. ರಾಘವೇಂದ್ರ ಸರ್ ತಮಗೆ ಧನ್ಯವಾದಗಳು. ಹಾಗೆಯೇ ಶಂಕರಪ್ಪ ಸರ್ ತಮಗೂ ಧನ್ಯವಾದಗಳು. ತೇಜು ಸೋಮಣ್ಣ ಸರ್ ತಮಗೂ ವಂದನೆಗಳು. ಹಾಗೆಯೇ ಸಿದ್ದೋಜಿರಾವ್ ಅವರೇ ಮತ್ತು ವಿಠಲಾಕ್ಷ ಸರ್ ತಮ್ಮೆಲ್ಲರಿಗೂ ಕೂಡ ವಾಹಿನಿಯ ಪರವಾಗಿ ಪ್ರೀತಿಯ ವಂದನೆಗಳು. ನೋಡಿದ್ರಲ್ಲ ವೀಕ್ಷಕರೇ, ನಮಗೋಸ್ಕರ ಯಾರು ಹೋರಾಟ ಮಾಡಿದ್ದಾರೋ, ಯಾರು ಮಾಡ್ತಾ ಇದ್ದಾರೋ ಅವರನ್ನು ನಾವು ಖಂಡಿತವಾಗ್ಲೂ ನೆನಪಿಟ್ಕೊಳ್ಬೇಕು. ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಈ ದೇಶಕ್ಕೋಸ್ಕರ ಹೋರಾಡಿದವರ ಕಥನಗಳನ್ನು ತಿಳಿಸ್ಕೊಡ್ಬೇಕು. ನಾವು ಯಾರ್ಯಾರನ್ನು ಹೀರೋಗಳು ಅಂತ ಹೇಳಿ ಕರಿತೀವಲ್ಲ, ಆದರೆ ನಮಗೋಸ್ಕರ ಹೆಂಡತಿ, ಮಕ್ಕಳು, ಕುಟುಂಬ, ಫ್ಯಾಮಿಲಿ ಎಲ್ಲವನ್ನ ಬಿಟ್ಟು ಚಳಿ, ಮಳೆ, ಗಾಳಿ ಯಾವುದನ್ನು ಲೆಕ್ಕಿಸದೆ ನಿರಂತರವಾಗಿ ಹೋರಾಟ ಮಾಡ್ತಾರಲ್ಲ, ನಮಗೋಸ್ಕರ ಅವರು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡೋದಕ್ಕೆ ಸಿದ್ಧರಾಗಿರ್ತಾರಲ್ಲ, ಈ ಸೈನಿಕರೇ ನಿಜವಾದ ಹೀರೋಗಳು. ನಾವೆಲ್ಲರೂ ಕೂಡ ಈ ಸೈನಿಕರನ್ನು ಗೌರವಿಸುವಂಥ ಕಾರ್ಯವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಜೈ ಹಿಂದ್. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಜೈ ಹಿಂದ್. ಜೈ ಹಿಂದ್.